ಪ್ರಕೃತಿ ಪ್ರೇಮಿ, ಪ್ರವಾಸೋದ್ಯಮಿ, ಕಂಟೆಂಟ್ ಕ್ರಿಯೇಟರ್. ಇಂಟರ್ನ್ಯಾಷನಲಲ್ಲಿ ಹೋಗ್ಬಿಟ್ಟು ಸ್ಪೀಚ್ ಮಾಡಿದಾಗ ಅದೊಂದು ಬೇರೆ ಥರ ಇತ್ತು, ನ್ಯಾಷನಲ್ ಲೆವೆಲಲ್ಲಿ ಬೇರೆ ಥರ ಇತ್ತು, ಸ್ಟೇಟಲ್ಲಿ ಬೇರೆ ಥರ ಇರ್ತಿತ್ತು. ಬಟ್ ಇದು ಹೋಮ್ ಗ್ರೌಂಡು. ನಮ್ಮ ತಂದೆ ಏನೇನೋ ಬಿಸ್ನೆಸ್ ಮಾಡ್ತಾಯಿದ್ರು. ಲಾಸ್ಟಿಗೆ ಅವರು ಒಂದು ಲೈಫಲ್ಲಿ ಡೌನ್ಫಾಲ್ ನೋಡ್ತಾ ಇದ್ದಾರೆ. ಇನ್ಫೋಸಿಸಲ್ಲಿ ಜಾಬ್ ಆಯಿತು, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬ್ಯಾಂಕು, ಸಿಂಗಾಪುರಿಗೆ ಹೋದೆ, ಅಲ್ಲಿಂದ ಏನೋ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಿದೆ. ಬಟ್ ಫೈನಲಿ ನನಗೆಲ್ಲ ಮಾಡಿದ್ಮೇಲೆ ಅನಿಸಿದ್ದು, ಇಲ್ಲ ಕೊಡಗಿಗೆ ಹೋಗ್ಬಿಡುವ, ನೇಚರ್ ಒಟ್ಟಿಗೆ ಇದ್ಬಿಡುವ, ನೇಚರಲ್ಲಿ ಏನಾದರೂ ಒಂದು ಮಾಡುವ ಅಂತ. ಈ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಈ ಬಾಲ್ಯದಲ್ಲಿ ಅಥವಾ ಓದ್ತಿರುವಂಥ ಟೈಮಲ್ಲಿ ಫ್ಯೂಚರ್ಲಿ ಏನಾದರೂ ಆಗಬೇಕು ಅನ್ನೋದೊಂದು ಕನಸಿರುತ್ತೆ. ಕನಸೇನು ಅಂತ ಹೇಳಿದ್ರೆ, ನೀವು ಮನಸ್ಸು ಮಾಡಿದಿದ್ರೆ ನಿಮ್ಮ ಅಪ್ಪನ ಸಂಪರ್ಕ, ಅಪ್ಪನ ಆ ಪ್ರಭಾವ, ಅವರ ಬಿಸ್ನೆಸ್ನ ಇಟ್ಕೊಂಡಿದ್ದರೆ ಬೇರೆದೇ ಲೈಫನ್ನು ಲೀಡ್ ಮಾಡ್ಬೋದು. ಖಂಡಿತ. ನಾನು ಟಿಂಬರ್ ಮರ್ಚೆಂಟ್ ಆಗಿದ್ದೆ, ಲಿಕ್ಕರ್ ಬಿಸ್ನೆಸ್ ಮಾಡಿದೆ, ಮಿನಿಸ್ಟರ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಇತ್ತು, ಸೆಲೆಬ್ರಿಟೀಸ್ ಒಟ್ಟಿಗೆ ಓಡಾಡಿದೆ, 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡ್ತಾಯಿದ್ದೆ, ಮೂಟೆಗಟ್ಟಲೆ ದುಡ್ಡು ಬರ್ತಾಯಿತ್ತು ಒಂದು ಟೈಮಲ್ಲಿ ಮದುವೆಗಿಂತ ಮುಂಚೆ. ಬಟ್ ಮದುವೆ ಆದಮೇಲೆ ಫೇಲ್ ಆದಮೇಲೆ ಈಗ ನಾನು ಏನು ಮಾಡಿದ್ರೂ ಪುನಃ ಬೀಳ್ತಾ ಇದ್ದೀನಿ ಅಂತ. ಹಲೋ ನಮಸ್ತೆ, ಕೂರ್ಗ್ ಬಜ್ನ ಸ್ಪೆಷಲ್ ಎಪಿಸೋಡ್, ಸ್ಪೆಷಲ್ ಪಾಡ್ಕಾಸ್ಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಮ್ಮಲ್ಲೊಬ್ಬ ವಿಶೇಷ ಅತಿಥಿಯನ್ನು ನಾವು ಕರೆಸಿದ್ದೇವೆ. ನಾವು ಈ ಹಿಂದೆ ನೋಡಿದಂತಹ ಪಾಡ್ಕಾಸ್ಟ್ಗಳಲ್ಲಿ, ಈ ಹಿಂದೆ ಮಾಡಿದಂತಹ ಪಾಡ್ಕಾಸ್ಟ್ಗಳಿಗಿಂತ ಈ ಪಾಡ್ಕಾಸ್ಟ್ ಸ್ವಲ್ಪ ಭಿನ್ನವಾಗಿರುತ್ತೆ, ಜೊತೆಗೆ ವಿಶೇಷವಾಗಿರುತ್ತೆ. ನಮ್ಮ ಜೊತೆಗೆ ಬಂದಿರುವ ಅತಿಥಿ ಯಾರು ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಇವರು ಕೊಡಗಿನ ಪ್ರತಿಭೆ, ಪ್ರಕೃತಿ ಪ್ರೇಮಿ, ಜೊತೆಗೆ ಕೊಡಗಿನ ಬಗ್ಗೆ ವಿಶೇಷ ಕಾಳಜಿ ಉಳ್ಳಂಥವರು, ತನ್ನ ಭವಿಷ್ಯದ ಬಗ್ಗೆ, ತನ್ನ ಉದ್ಯಮದ ಬಗ್ಗೆ ಕಾಳಜಿ ಹೊಂದಿರುವಂಥ ವ್ಯಕ್ತಿ, ಪ್ರವಾಸೋದ್ಯಮಿ, ಜೊತೆಗೆ ಕಂಟೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾದ ಮೂಲಕವೇ ನಾಡಿನ ಚಿರಪರಿಚಿತರಾಗಿರುವಂತಹ ವ್ಯಕ್ತಿತ್ವ, ಭಜನ್ ಬೋಪಣ್ಣ. ವೆಲ್ಕಮ್ ಭಜನ್ ಬೋಪಣ್ಣ. ಎವರ್ ಗ್ರೀನ್ ಕೌಂಟಿ ಮಾಲೀಕರು, ಜೊತೆಗೆ ತನ್ನದೇ ಆದಂತಹ ವಿಭಿನ್ನ ಕಂಟೆಂಟ್ಗಳ ಮೂಲಕ ನಿಮ್ಮನ್ನು ತಲುಪ್ತಿರುವಂಥವ್ರು. ಭಜನ್ ಬೋಪಣ್ಣ ಅವರಿಗೆ ಕೂರ್ಗ್ ಬಜ್ ಸ್ಟುಡಿಯೋಗೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕೂರ್ಗ್ ಬಜ್ ತುಂಬ ಬಜ್ ಮಾಡ್ತಾ ಇದೆ ಕೊಡಗಿನಲ್ಲಿ. ವೆರಿ ಹ್ಯಾಪಿ. ನಿಮ್ಮನ್ನು ಬಹಳ ಹಿಂದೆನೇ ನಮ್ಮ ಸ್ಟುಡಿಯೋಗೆ ಕರೆಸಬೇಕು ಅನ್ನೋಂಥ ಪ್ಲ್ಯಾನ್ ಇತ್ತು. ನಮ್ಮ ಟೀಮ್ ಅವರು ಕೂಡ ನಿಮ್ಮನ್ನು ಸಜೆಸ್ಟ್ ಮಾಡಿದರು, ಆದರೆ ಆಗ ಟೈಮ್ ಆಗಿರಲಿಲ್ಲ. ಈಗ ಟೈಮ್ ಆಗಿದೆ, ಬಂದಿದ್ದೀರಿ. ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ನಿಮ್ಮನ್ನು ಫಾಲೋ ಮಾಡ್ತಿರುವಂಥವ್ರು, ನಿಮ್ಮ ಅಭಿಮಾನಿಗಳು ಅಥವಾ ಸ್ನೇಹಿತರು ಕೊಡಗಿನ ಮಾತ್ರವಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದ್ದಾರೆ. ಅವರಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ನನಗೂ ಕೂಡ ಇದೆ. ನಿಮ್ಮ ಯಶಸ್ಸಿನ ಸ್ಟೋರಿ, ನೀವು ಅನುಭವಿಸಿದಂತಹ ಕಷ್ಟ, ನೋವು, ನಲಿವು ಎಲ್ಲವನ್ನ ಈ ವೇದಿಕೆಯಲ್ಲಿ ಶೇರ್ ಮಾಡ್ಕೊಳ್ಳುವಂತಹ ಟೈಮ್. ಮೊದಲಿಗೆ ಈ ಭಜನ್ ಬೋಪಣ್ಣ ಯಾರು, ನಿಮ್ಮ ಸಂಕ್ಷಿಪ್ತ ಪರಿಚಯವನ್ನು ನಮಗೆ, ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಹೇಳ್ತೀನಿ, ಇಂಟರ್ನ್ಯಾಷನಲಲ್ಲಿ ಹೋಗ್ಬಿಟ್ಟು ಸ್ಪೀಚ್ ಮಾಡಿದಾಗ ಅದೊಂದು ಬೇರೆ ಥರ ಇತ್ತು, ನ್ಯಾಷನಲ್ ಲೆವೆಲಲ್ಲಿ ಬೇರೆ ಥರ ಇತ್ತು, ಸ್ಟೇಟಲ್ಲಿ ಬೇರೆ ಥರ ಇರ್ತಿತ್ತು. ಬಟ್ ಇದು ಹೋಮ್ ಗ್ರೌಂಡು. ಇಲ್ಲಿ ನಾನು ಏನೇ ಮಾತಾಡಿದ್ರು ಅದು ಇಟ್ ವಿಲ್ ಬಿ ವೆರಿ ಡಿಫ್ರೆಂಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಕರೆಸಿದ್ದಕ್ಕೆ. ಖುಷಿ ಆಗ್ತಾಯಿದೆ ಇಲ್ಲೊಂದು ಬಂದು ಮಾತಾಡೋಕ್ಕೆ, ಶೇರ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ನಾನು ಮೂಲತಃ ನಮ್ಮ ಬಿಟ್ಟಂಗಲದ ಹತ್ರ ನಾಂಗಲ ವಿಲೇಜು, ಅಲ್ಲಿ ಹುಟ್ಟಿ ಒಂದು ಚಿಕ್ಕ ಒಂದು ಜಾಗ, ಅಪ್ಪ ಅಮ್ಮ, ತಮ್ಮ, ತಂಗಿ ಅವರೊಟ್ಟಿಗೆ ಇದ್ದು ಬೆಳೆದಂಥ ಒಂದು ಮನುಷ್ಯ. ಬಟ್ ಚಿಕ್ಕದ್ರಿಂದ ಒಂದು ಕನಸು ಕಟ್ಕೊಂಡಿದೆ. ನಮ್ಮ ತಂದೆ ಏನೇನೋ ಬಿಸ್ನೆಸ್ ಮಾಡ್ತಾಯಿದ್ರು. ಲಾಸ್ಟಿಗೆ ಅವರು ಒಂದು ಲೈಫಲ್ಲಿ ಡೌನ್ಫಾಲ್ ನೋಡ್ತಾ ಇದೆ. ಚಿಕ್ಕದ್ರಿಂದ ಅವರು ತುಂಬ ರಿಟರ್ನ್ ಬರ್ತಾಯಿದ್ರು, ಏನೋ ಮಾಡುವ ಅಂತ. ಬಟ್ ಏನೇ ಮಾಡಿದ್ರು ಪುನಃ ಪಾತಾಳಕ್ಕೆ ಬೀಳ್ತಾಯಿದ್ರು. ಸೊ ಅಲ್ಲಿಂದ ಅವರು ಯಾವಾಗ ಒಂದು 8th ಸ್ಟ್ಯಾಂಡರ್ಡ್ ಇದ್ದಾಗ, ಅಲ್ಲಿ ತನಕ ನಾನು ಒಂದು ಮಗು ಅಂದರೆ ಏನೇನು ಎಂಜಾಯ್ ಮಾಡಿಕೊಂಡು, ಒಂದು ಹಳ್ಳಿ, ಒಂದು ಕೆರೆ ಸುತ್ತೋದು, ಹಣ್ಣು ತಿಂದ್ಕೊಳ್ಳೋದು, ಇದೆಲ್ಲ ಇತ್ತು. ಬಟ್ 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಾವೊಂದು ಚಿಕ್ಕ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ. ಆ ಚಿಕ್ಕ ಅಂಗಡಿ ಸ್ಟಾರ್ಟ್ ಆಗಿ ಇನ್ನೇನು ಒಂದು ಗೂಡಂಗಡಿ ಅಂತ ಹೇಳ್ಬೋದು. ಇನ್ನೇನು ಲೈಫಲ್ಲಿ ಏನೋ ಒಂದು ಸ್ವಲ್ಪ ದುಡ್ಡುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವಾಗ ಅಪ್ಪನಿಗೆ ಒಂದು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. TB ಎಲ್ಲ ಬಂದು ಈ ಗಾಟ್ ಅಡ್ಮಿಟೆಡ್ ಇನ್ ಮಿಷನ್ ಹಾಸ್ಪಿಟಲ್, ಮೈಸೂರು. ಯಾವಾಗ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ನಾನು ಆ್ಯಕ್ಚುಲಿ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟೆ ಲೈಫ್ ಬಗ್ಗೆ. ಅಲ್ಲಿ ತನಕ ಮಕ್ಕಳಾಟ. 8th ಸ್ಟ್ಯಾಂಡರ್ಡಲ್ಲಿ ನನ್ನ ಬಿಸ್ನೆಸ್ ಕೆರಿಯರ್ ಸ್ಟಾರ್ಟ್ ಆಯಿತು. 8th ನಾನು ಆ್ಯಕ್ಚುಲಿ ಬಿಸ್ನೆಸ್ ಅಂತ ಇಳಿದಿದ್ದು. ಅಂದರೆ ಅಪ್ಪ ಮೈಸೂರಲ್ಲಿದ್ದರು, ಅಮ್ಮ ನೋಡ್ಕೊಳ್ತಾಯಿದ್ರು. ಮನೇಲಿ ನಾನು, ತಂಗಿ, ತಮ್ಮ ತುಂಬ ಚಿಕ್ಕವನು. ಓದ್ತಾಯಿದ್ದು ಅಲ್ಲೇ ಲೋಕಲ್ ಕಾವೇರಿ ಸ್ಕೂಲಲ್ಲೇ ಓದ್ತಾಯಿದ್ದೆ. ಸೊ ಆ ಒಂದು ಕಾವೇರಿ ಸ್ಕೂಲಿಗೆ ಬರೋದು, ಅಲ್ಲಿಂದ ಹೋಗ್ಬೇಕಾದ್ರೆ ನಾನು
ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋದು, ಅದನ್ನ ಹೋಗಿ ನಮ್ಮ ಊರಲ್ಲಿ ಸೇಲ್ ಮಾಡೋದು. ಸೊ ಸೈಕಾಲಜಿ ಅರ್ಥ ಮಾಡ್ಕೊಳ್ತಾ ಇದೆ, ಜನರನ್ನ ನೋಡ್ತಾ ಇದೆ. ಸೊ ಅಲ್ಲಿಂದ ನನ್ನ ಕ್ರಿಯೇಟಿವಿಟಿ ಒಂಥರ ಬೇರೆ ಥರ ಮಾಡಿಕೊಂಡು, ಬಟ್ ಏನಾದರೂ ಪರವಾಗಿಲ್ಲ, ನಮ್ಮ ತಂದೆ ತಾಯಿ ಚೆನ್ನಾಗಿರಬೇಕು, ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಒಂದು ಎನರ್ಜಿಯಲ್ಲಿ ಮಾಡ್ಕೊಂಡು ಬಂದೆ. ಹಾಗೆ ನಾನು ಕಾಲೇಜಲ್ಲಿ ಯೂನಿಯನ್ ಲೀಡರ್ ಆಗಿದೆ. ಅಲ್ಲಿಂದ ಹೋಗಿ ಇನ್ಫೋಸಿಸಲ್ಲಿ ಜಾಬ್ ಆಯಿತು, ಅಲ್ಲೂ ವರ್ಕ್ ಮಾಡಿದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬ್ಯಾಂಕು, ಸಿಂಗಾಪುರಿಗೆ ಹೋದೆ, ಅಲ್ಲಿಂದ ಏನೋ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಿದೆ. ಬಟ್ ಫೈನಲಿ ನನಗೆಲ್ಲ ಮಾಡಿದ್ಮೇಲೆ ಅನಿಸಿದ್ದು, ಇಲ್ಲ ಕೊಡಗಿಗೆ ಹೋಗ್ಬಿಡುವ, ನೇಚರ್ ಒಟ್ಟಿಗೆ ಇದ್ದುಬಿಡುವ, ನೇಚರಲ್ಲಿ ಏನಾದರೂ ಒಂದು ಮಾಡುವ ಅಂತ. ಸೊ ಹಾಗೆ ಈಗ ಬಂದು ನೇಚರ್ ಬಗ್ಗೆ ಪಾಠ ಮಾಡ್ಕೊಂಡು ನನ್ನ ಲೈಫ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಜಾಬ್ ಸ್ಟಾರ್ಟ್ ಮಾಡಿದೆ ಆವಾಗ ನೀವು ಎಜುಕೇಷನ್ ಹೇಳಿದ್ರಿ, ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದ್ರಿ. ಈಗ ನಾವು ನೋಡುವಂಥದ್ದು ಅನೇಕ ಮಂದಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾರೆ, ವಾಪಸ್ ಬರೋದಕ್ಕೆ ಮನಸ್ಸು ಮಾಡೋದಿಲ್ಲ. ಆದರೆ ನಿಮಗೆ ನಿಮ್ಮ ವಿಚಾರದಲ್ಲಿ ಅದು ಕಂಪ್ಲೀಟ್ ಉಲ್ಟಾ ಆಗಿತ್ತು. ಯಾಕಾಗಿ ಆ ಮನಸ್ಸಾಯಿತು? ಜೊತೆಗೆ ನಿಮ್ಮ ಅಲ್ಲಿನ ಎಕ್ಸ್ಪೀರಿಯನ್ಸ್, ಆ ಜಾಬ್ ಮಾಡ್ತಾ ಇದ್ದಂಥ ಟೈಮಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ಗಳು ಹೇಗಿತ್ತು? ಕಂಫರ್ಟ್ನೆಸ್ ಇತ್ತ ಅಲ್ಲಿ ಹೇಗೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಮ್ಮ ಒಂದು ಅಮ್ಮನ ಆಸೆ, ಅಪ್ಪನ ಆಸೆ, ಎಲ್ಲ ರಿಲೇಟಿವ್ಸು, ನನ್ನ ಮಗ ಒಂದು ಜಾಗದಲ್ಲಿ ಕೆಲಸಕ್ಕೆ ಸೇರಲಿ, ಒಳ್ಳೆ ಒಂದು ಲೈಫ್ ಸಿಗಲಿ ಅಂತ ಹೋಗಿದ್ದು. ಹೋಗಬೇಕಾದ್ರೆ ಒಂದು ಕೊಕೊಕೋಲಾ ಬಾಟ್ಲು, ಅದರಲ್ಲಿ ಕಾಯಿಸಿರೋ ನೀರು, ಒಂದು ಟಿಫಿನ್ ಕ್ಯಾರಿಯರು, ರೆಡ್ ಬಸ್ಸು, ನಮ್ಮ ತಾಯಿದು ಅಕ್ಕನನ್ನು ಕರ್ಕೊಂಡೋದ್ರು. ಹೇಳಿದ್ರು, ನೀನು ಹಿರಿಯವನು, ನೋಡ್ಕೋಬೇಕು ಫ್ಯಾಮ್ಲಿ, ನಾಳೆ ದಿವಸ ಜವಾಬ್ದಾರಿ. ಸೊ ಇಲ್ಲಿಂದ ಹೋಗಿ ಬೆಂಗಳೂರು ತಲುಪೋಷ್ಟರಲ್ಲಿ ನಂದು ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿಬಿಡ್ತು, ಯಾಕಂದರೆ ಅಷ್ಟು ಪ್ರೆಷರು. ಬಟ್ ಅಲ್ಲಿ ಹೋಗಿ ನನ್ನ ಒಂದು ಸಂಬಳ 8,000 9,000ಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು. 40 ರೂಪೀಸ್ ನೈಟ್ ಶಿಫ್ಟ್ ಅಲವೆನ್ಸ್, ಫಸ್ಟ್ ಸ್ಯಾಲ್ರಿ ಅರೌಂಡ್ 8,000 9,000 ಚೇಂಜು. ನೈಟ್ ಶಿಫ್ಟ್ ಬೇಕು ಅಂತ ಹಾಕ್ಸ್ಕೊಂಡಿದ್ದು, ಯಾಕೆ ಅಂತ ಹೇಳಿದ್ರೆ ನನಗೆ 40 ರೂಪಾಯಿ ಪರ್ ಡೇ ಸಿಗ್ತಿತ್ತು, 1200 ಪರ್ ಮಂತು. ಸೊ ನೈಟ್ ಶಿಫ್ಟ್ ಆದರೂ ಪರವಾಗಿಲ್ಲ, ಮಾಡುವ, ಮನೆಗೆ ಏನಾದರೂ ಹೆಲ್ಪ್ ಮಾಡುವ ಅಂತ. ಬಟ್ ನಾನು ಅಂದ್ಕೊಂಡಿದ್ದೆ, ಇಷ್ಟು ವರ್ಷ ಓದಿಸಿದ್ರು ಅಪ್ಪ ಅಮ್ಮ, ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ಸತಿ ಜುವೆಲ್ಸ್ ಇಡೋದಂತೆ, ಇನ್ನೊಂದು ಸತಿ ಕಾಫಿ ಮಾರಿ ಅದನ್ನ ಕಟ್ಟೋದು, ಫೀಸಸ್ಸು, ಇದೆಲ್ಲ ಮಾಡಿಕೊಂಡು ಏನೋ ಒಂದು ಗ್ರ್ಯಾಟಿಟ್ಯೂಡ್, ಅಪ್ಪನಿಗೆ ಏನಾದರೂ ಒಂದು ಕೊಡಿಸ್ಬೇಕು, ಅಮ್ಮನಿಗೆ ಏನಾದರೂ ಮಾಡಬೇಕು, ಅದೊಂದು ಆಸೆಯಿಂದ ಹೋಗಿದ್ದು. ಬಟ್ ಅಲ್ಲಿ ಹೋಗಿ ಹೊರಗಡೆ ಬರಬೇಕಾದ್ರೆ ಒಂದು ಕಡೆ ಪೋಸ್ಟ್ ಪೇಯ್ಡ್ ಮೊಬೈಲ್ ಸೇಲ್ಸು, ಇನ್ನೊಂದು ಕಡೆ ಕ್ರೆಡಿಟ್ ಕಾರ್ಡು, ಇನ್ನೊಂದು ಕಡೆ PG ಚಾರ್ಜಸ್ಸು, ಅದೆಲ್ಲ ನೋಡಿದ್ರೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಸಿಗ್ತಾ ಇರೋದಿಷ್ಟು 8,000 9,000 10,000 ಅಂತ ಸ್ಯಾಲ್ರಿ ಸಿಗ್ತಾ ಇದೆ. ಬಟ್ ಕಮಿಟ್ಮೆಂಟ್ಸ್ ನೋಡಿದ್ರೆ 10,000 15,000. ಸೊ ಲೈಫ್ ಹಂಗೆ ಸ್ಟಾರ್ಟ್ ಆಗಿದ್ದು ಪ್ರೆಷರಲ್ಲಿ. ಆಮೇಲೆ ಹೋಗಿ ಆ ನೈಟ್ ಶಿಫ್ಟಲ್ಲಿ ಹೊಡಿತಾ ಇದೆ. ಇದನ್ನ ಓಪನ್ ಆಗಿ ಹೇಳ್ಬಿಡ್ತೀನಿ, ನಮ್ಮ ಮನೆಯಲ್ಲಿ ತುಂಬ ಪ್ರೌಡ್ ಇತ್ತು, ಕೊಡಗಲ್ಲಿ ಭಜನ್ ಬೋಪಣ್ಣ ಇನ್ಫೋಸಿಸಲ್ಲಿ ಇದ್ದಾರೆ ಅಂತ. ಬಟ್ ಐ ಹ್ಯಾವ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್. ಕಾರ್ಪೊರೇಟಲ್ಲಿ ನಮ್ಗೆ ತುಂಬ ಕಲಿತೀವಿ. ಬಟ್ ಯಾವಾಗ ಒಂದು ಕೀಬೋರ್ಡ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತೀವಿ, ನೈಟೆಲ್ಲ ಸ್ಕ್ಯೂ ನಂಬರ್ ಹೊಡೆಯೋದು, ಒಂದು ಡಾರ್ಕ್ ಸ್ಕ್ರೀನು, ಅದರಲ್ಲಿ ಒಂದು ಸ್ಕ್ಯೂ ನಂಬರ್ ಹೊಡೆಯೋದು, ಡಿಸ್ಕೌಂಟ್ಸ್ ಕೊಡೋದು, ನಾನು ಹೊಡೆದು ನಾನು ಯೋಚನೆ ಮಾಡ್ತಾಯಿದ್ದೆ, ಲೈಫ್ ಅಂದರೆ ಇಷ್ಟೇನಾ? ನಾನು ಅಷ್ಟು ವರ್ಷ ಓದಿ ಈಗ ಅಪ್ಪ ಅಮ್ಮನಿಗೆ ಏನಾದರೂ ಒಂದು ಕೊಡಬೇಕು ಅಂದರೂ ನನಗೆ ಆಗ್ತಾಯಿಲ್ಲ. ಅಪ್ಪ ಅಮ್ಮನಿಗೆ ಒಂದು ವಾಚ್ ಕೊಡೋಕ್ಕೆ ನನಗೆ ಬೇಡ. ಈಗ ಏನಂದರೆ ಒಂದು ಕಪಾತ್ ಮಾಡಿ ಏನೋ ಒಂದು ಕೊಡಗಲ್ಲಿ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನಿಗೆ ಗಿಫ್ಟ್ ಕೊಟ್ಬಿಡ್ಬೋದು. ಬಟ್ ಆ ಟೈಮಲ್ಲಿ ಒಂದು ಅಪ್ಪನಿಗೆ ಟೈಟನ್ ವಾಚು ಗಿಫ್ಟ್ ಮಾಡಬೇಕು. ಇದು 2006 ಅಲ್ಲಿ ನನಗೆ ಆಗ್ತಾಯಿಲ್ಲ ತೆಗಿಯೋಕ್ಕೆ, ಯಾಕಂದರೆ ದುಡ್ಡಿಂಗ್ ಬರುತ್ತೆ ಕರ್ಗೋಗ್ಬಿಡುತ್ತೆ. ಆಮೇಲೆ ನನಗನ್ಸಿದ್ದು, ಇನ್ಫೋಸಿಸ್ ವಾಟ್ ಎವರ್ ಬ್ರ್ಯಾಂಡ್ ಇದೆಯಲ್ಲ, ಅದು ಸೊಸೈಟಿಗೋಸ್ಕರ ಮಾಡ್ತಾ ಇರುವಂಥದ್ದು. ಅಲ್ಲಿ ನಾನು ಆ ಒಂದು ನೈಟೆಲ್ಲ ಕಷ್ಟಪಟ್ಕೊಂಡು ಇಲ್ಲಿಗೆ ಬಂದಾಗ ಇಲ್ಲಿಗೆ ಸಿಗ್ತಾ ಇರುವಂಥ ಬೆಲೆ, ಮದುವೆ ಮನೆಯಲ್ಲಿ ಇನ್ಫೋಸಿಸ್ ಹೇಗಿದೆ ಲೈಫು, ಎಲ್ಲರೂ ಖುಷಿ. ಸಿಂಗಾಪುರ್ ಹೋಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬ್ಯಾಂಕಲ್ಲಿ ನಿಂತ್ಕೊಂಡು ನಾನು ಯಾವಾಗ ಒಂದು 26th ಫ್ಲೋರು ಗ್ರ್ಯಾಂಡ್ ಕ್ಯಾಪ್ಟನ್ ಹೋಟೆಲ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲರೂ ಖುಷಿಯಾಗಿದ್ದಾರೆ, ಭಜನ್ ಬೋಪಣ್ಣ ಹ್ಯಾಸ್ ಅಚೀವ್ಡ್ ಅಂತ. ಆದರೆ ನಾನು ಖುಷಿಯಾಗಿಲ್ಲ. ದಟ್ಸ್ ವೇರ್ ಐ ರಿಯಲೈಸ್ಡ್, ಇವರೆಲ್ಲ ಸೇರ್ಕೊಂಡು ನನ್ನ ತಳ್ಕೊಂಡು ಹೋದೆ. ಬಟ್ ಅದು ನನ್ನ ಲೈಫ್ ಅಲ್ಲ, ಬೇರೆಯವ್ರ ಕನಸನ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಟೈಮ್ ಟು ಚೇಂಜ್ ಮೈ ಡಿಸಿಷನ್ಸ್ ಟು ಸೇ ಲೆಟ್ ಮೀ ಗೋ ಬ್ಯಾಕ್, ನನ್ನ ಲೈಫ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಮೈ ಜರ್ನಿ. ಸೊ ದಟ್ ವಾಸ್ ಮೈ ಕಾರ್ಪೊರೇಟ್ ಕೆರಿಯರ್. ಬಟ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡು. ಈಗ ನೋಡಬೇಕಾದ್ರೆ ಅದು ನನಗೆ ಬೇಕಿತ್ತು, ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಿಗೆ ಬೇಕಿತ್ತು. ಈ ರೀತಿ ಆಗಿದ್ದಾರೆ ಅಂತಂದ್ರೆ ಅಲ್ಲಿ ಸಿಕ್ಕದಂತ ಪಾಠ ಅಲ್ಲಿಂದ ಬಂದಿರೋದು. ಸೊ ನಥಿಂಗ್ ಇಸ್ ಗುಡ್ ಆರ್ ಬ್ಯಾಡ್. ಒಂದು ವೇಳೆ ಅಲ್ಲಿ ನಿಮಗೆ ಒಳ್ಳೆ ಸಂಬಳ ಎಲ್ಲ ಸಿಕ್ಕಿದ್ದಿದ್ರೆ ಭಜನ್ ಹಿಂಗಿರ್ತಾ ಇರಲಿಲ್ಲ. ಬಟ್ ಸಂಬಳ ಬೇಕಿತ್ತು, ಬೇಡ ಅಂತಿರ್ಕಿಂತ ಯಾರು ಕ್ರಿಯೇಟ್ ಆಗಿದ್ದೀನಿ ಟುಡೇ ಅಂತ ಹೇಳಿದ್ರೆ, ಐ ಗಿವ್ ದಟ್ ಕ್ರೆಡಿಟ್ ಟು ಇನ್ಫೋಸಿಸ್ ಆ್ಯಂಡ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬ್ಯಾಂಕ್. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ವಿ? ಅಲ್ಲಿ ಆಲ್ಮೋಸ್ಟ್ ಒಂದು 3.5 ವರ್ಷ 2 ಕಂಪ್ನಿಯಲ್ಲಿ ಸೇರಿ ಆಲ್ಮೋಸ್ಟ್ ಕ್ಲೋಸ್ ಟು 7 years. ಅದಕ್ಕಿಂತ ಮುಂಚೆ ಟ್ರಾಫಿಕಲ್ಲಿ ಹೋಗಿ ಸೇಲ್ ಮಾಡ್ತಾ ಇದ್ದೆ. ಸೊ ಟೆಂಪರರಿ ಇನ್ಫೋಸಿಸಲ್ಲಿ ಡಿಲೇ ಆಯಿತು ನನಗೆ ಜಾಬ್ ಸಿಗೋಕ್ಕೆ. ಆವಾಗ ನನಗೆ ನಮ್ಮ ಅಕ್ಕ ಒಂದು ಜಾಬ್ ಮಾಡಿಕೊಟ್ರು, ಫಸ್ಟ್ ಸೇಲ್ಸ್ ಪರ್ಸನ್ನು. ಅದು ನನಗೆ ಬೆಂಗಳೂರು ಫಸ್ಟ್ ಟೈಮ್ ಹೋಗಿದ್ದು ಲೈಫಲ್ಲಿ. ಬೆಂಗಳೂರು ನೋಡೇ ಇಲ್ಲ, ಕೇಳಿದ್ದೆ. ಅದು ಏನು ಬೆಂಗಳೂರು ಪೇಪರ್ ಓದೋದು, ಕೊತ್ವಾಲ್ ರಾಮಚಂದ್ರಜೆ, ಇದು ಕ್ರೈಮ್ ಸ್ಟೋರಿಗಳು. ಬಟ್ ಈಗ ಅಲ್ಲಿ ಹೋಗಿ ಇಳಿದ ಮೇಲೆ ಅವ್ರು ಹೇಳಿದ್ರು, ನೀನು ಕಾರ್ ಸೇಲ್ ಮಾಡಬೇಕು ಅಂತ. ಕಾರ್ ಸೇಲ್ ಯಾವುದು? ಸಿಡಿಯಾ, ಮಿಟ್ಸುಬಿಸಿ, ಪೆಜೆರೋ, ಇದೆಲ್ಲ ಆ ಕಂಪ್ನಿದು ಕಾರು 35-55 ಲಕ್ಷ.
ಮ್ಯಾನೇಜರ್ ಚೆನ್ನೈಯಿಂದ ಬಂದಿದ್ದರು. ಅವ್ರು ಹೇಳಿದ್ರು, ಭಜನ್ ತುಂಬ ನೋಡೋಕ್ಕೆ ಸ್ಮಾರ್ಟ್ ಆಗಿದೆಯಾ, ಹ್ಯಾಂಡ್ಸಮ್ ಆಗಿದೆಯಾ, ತೆಕೊಂಡೋಗಿ ನೀನು ಸೇಲ್ ಮಾಡು ಅಂತ. ಆಯಿತು ಅಂತೇಳಿ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ, ಹೋಗಿ ರೈಟಾ ಲೆಫ್ಟಾ ಡಿಸೈಡ್ ಮಾಡಿದೆ. ಲೆಫ್ಟ್ ಹೋಗ್ತೀನಿ ಅಂತ ಹೋದೆ. ಅಲ್ಲಿ ಒಂದು ಡೆಲ್ಮಿಯಾ ಸಿಗ್ನಲ್ಲು, ಅಲ್ಲಿ ಹೋಗಿ ನಿಂತೆ. ಒಂದು ಕಡೆ ಎಂಟ್ರಾಗಬೇಕಂದ್ರೆ ಬಿಡ್ತಾ ಇಲ್ಲ ಸೆಕ್ಯೂರಿಟಿ. ಹೋಗಿ ಲಾಸ್ಟಿಗೆ ನಿಂತು ಸೇಲ್ ಮಾಡಿದ್ದು ಯಾರೊಟ್ಟಿಗೆ ಅಂತ ಹೇಳಿದ್ರೆ, ಈ ಕಡಲೆ ಮಾರ್ತಾರಲ್ಲ, ಕಡಲೆ ಜೋಳ, ಅವ್ರ ಥರ ನಾನು ಹೋಗ್ಬಿಟ್ಟು ಟ್ರಾಫಿಕಲ್ಲಿ ಗ್ಲಾಸ್ ಡೌನ್ ಮಾಡ್ತಾಯಿದ್ರು. ಏನು ಅಂತ, ಸರ್ ಮಿಟ್ಸುಬಿಸಿ ಅದು ಇದು ಅಂತ. ವಾಟ್ ಈಸ್ ರಾಂಗ್ ವಿತ್ ಯು ಮ್ಯಾನ್, ಯು ಆರ್ ಸೆಲ್ಲಿಂಗ್ ದಟ್ ಸಚ್ ಅ ಬಿಗ್ ಕಾರ್ ಇನ್ ದ ಟ್ರಾಫಿಕ್ ಅಂತ. ನನಗೆ ಅರ್ಥ ಆಗ್ತಿಲ್ಲ ಎಲ್ಲಿ ಕಸ್ಟಮರ್ಸ್ ಎಲ್ಲಿದ್ದಾರೆ ಇದಕ್ಕೆ ಅಂತ. ಯಾಕಂದರೆ ಅವ್ರು ಹೇಳಿದ್ದು ನೀನು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಕಂಡಿಡಿ, ಯು ಗ್ರೋ ಯುವರ್ ಸೆಲ್ಫ್ ಅಂತ. ಬಟ್ಟು ಮನೆಗೆ ಹೋಗಿ ಎಷ್ಟು ಅಳ್ತಾ ಇದೆ ಅಂತ ಹೇಳಿದ್ರೆ, ಕಡಲೆಯವರಿಗೆ ಬಿಸ್ನೆಸ್ ಆಗಿದೆ ಅವತ್ತು, ಜೋಳದವರಿಗೆ ಬಿಸ್ನೆಸ್ ಆಗಿದೆ, ಬಾಕಿ ಯಾರ್ಯಾರು ಬಿಸ್ನೆಸ್ ಆಗಿದೆ, ನನಗೆ ಬಿಸ್ನೆಸ್ ಆಗಿಲ್ಲ. ಮನೆಗೆ ಬಂದು ಇಲ್ಲಿ ಇಲ್ಲ, ಆಫೀಸಿಗೆ ಬಂದು ಏನೂ ಸೇಲ್ ಆಗಿಲ್ಲ ಅಂತ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಬಟ್ ಐ ಡಿಡ್ ಅದು ಎಲ್ಲ ಸೇರಿದರೆ ಒಂದು 7 ವರ್ಷ ಎಕ್ಸ್ಪೀರಿಯನ್ಸು ಈ ಒಂದು ಕಾರ್ಪೊರೇಟು. ನಿಮ್ಮೊಂದು ಜೀವನಕ್ಕೆ ದಾರಿಯನ್ನು ತೋರಿಸೋದಕ್ಕೆ ಒಂದು 7 ವರ್ಷ ಅಲ್ಲಿ ಮೀನು ಪಡ್ಕೊಂಡು. ಇನ್ನೊಂದು ಕೇಳ್ತೀನಿ ನಾನು, ಈ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಈ ಬಾಲ್ಯದಲ್ಲಿ ಅಥವಾ ಓದ್ತಿರುವಂಥ ಟೈಮಲ್ಲಿ ಫ್ಯೂಚರ್ಲಿ ಏನಾದರೂ ಆಗಬೇಕು ಅನ್ನೋದೊಂದು ಕನಸಿರುತ್ತೆ. ನಾವೆಲ್ಲರೊತ್ತಿಗೆ ಪೊಲೀಸ್ ಆಗಬೇಕು, ಆರ್ಮಿ ಆಗಬೇಕು, ಇತ್ಯಾದಿ ಹೇಳ್ತಾ ಇದ್ವಿ. ನಿಮ್ಗೆ ಏನು ಡ್ರೀಮ್ ಇದ್ದಾಗ? ನನಗೆ ಆ್ಯಕ್ಚುಲಿ ಇಲ್ಲ, ಚಿಕ್ಕವನಾಗಿದ್ದಾಗ ನನಗೆ ಕನಸೇನು ಅಂತ ಹೇಳಿದ್ರೆ ಒಂದು ಬಸ್ಸದು ಕ್ಲೀನರ್ ಆಗಬೇಕು ಅಂತ ಅಷ್ಟೇ. ಯಾಕೆಂತ ಹೇಳಿದ್ರೆ ಅವನು ಬಸ್ ನಿಲ್ಲುವಾಗ ಓಡ್ಕೊಂಡು ಹೋಗಿ ನಿಲ್ಲೋದು, ಐ ಮೀನ್ ದಟ್ಸ್ ಹೌ ದ ಇವಾಲ್ವ್ ಆಗೋದಲ್ಲ. ಸಡನ್ನಾಗಿ ನಾನು ನೇಚರ್ ಪ್ರಿನರ್ ಆಗ್ತೀನಿ ಕೋಚ್ ಸರ್ ಐ ಸ್ಟಾರ್ಟ್ ಬಸ್ಸು ಒಂದು ಕ್ಲೀನರ್ ಅಂದರೆ ಅವನಿಗೆ ಎಷ್ಟೊಂದು ಆ ಬಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಒರೆಸ್ಕೊಳ್ಳೋದು. ಐ ಮೀನ್ ನನ್ನ ತಂದೆಗೆ ಯಾವುದ್ಯಾವುದು ವೆಹಿಕಲ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನನಗೆ ಬಸ್, ಈ ನಮ್ಮ ಕೊಡಗಿನ ಬಸ್ ಅಂದರೆ ಆವಾಗ ಏನೋ ಒಂಥರ ಕ್ರೇಜು, ಅದನ್ನ ಮೇಂಟೈನ್ ಮಾಡಿದ ರೀತಿ. ಸೊ ಅಲ್ಲಿಂದ ಆಮೇಲೆ ಕಂಡಕ್ಟರ್ ಆಗಬೇಕು, ಇಲ್ಲ ಡ್ರೈವರ್ ಆಗಬೇಕು. ಐ ಮೀನ್ ಇಟ್ ಕೀಪ್ಸ್. ಕೆಲವು ಸತಿ ಅನಿಸ್ತಿದ್ದು ಆಟೋ ಡ್ರೈವರ್ ಆಗಿಬಿಡುವ, ಎಷ್ಟು ಮಜಾ. ಕೆಲವರು ಆ ಮ್ಯೂಸಿಕ್ ಹಾಕ್ಕೊಂಡು ಆಟೋ ಓಡಿಸೋದು. ಐ ಮೀನ್ ಸೊ ಐ ಫೆಲ್ಟ್ ಎವ್ರಿ ಪ್ರೊಫೆಷನ್ ಇಸ್ ಬ್ಯೂಟಿಫುಲ್ ಅಂಟಿಲ್ ಯು ಲೀವ್ ದ ರಿಯಲ್ ಲೈಫು. ಚೇಸಿಂಗಲ್ಲಿ ಇರಬೇಡಿ, ಬಟ್ ಇಟ್ಸ್ ನೈಸ್, ಇಟ್ಸ್ ಫನ್ ಆ್ಯಕ್ಚುಲಿ. ಯಾವತ್ತಾದ್ರೂ ಎಕ್ಸ್ಪೀರಿಯನ್ಸ್ಗಾದರೂ ಕ್ಲೀನರ್ ಆಗಿ ಮಾಡಿದ್ದೀರಾ? ನಂದೇ ಟೆಂಪೋ ಟ್ರಾವೆಲರ್ ತೆಗೆದಿದೆ ಕೋವಿಡ್ಗಿಂತ ಮುಂಚೆ. ಆವಾಗ ಐ ವಾಸ್ ದ ಡ್ರೈವರ್, ಐ ವಾಸ್ ದ ಕ್ಲೀನರು. ಒಂದು ರೆಸಾರ್ಟಿಗೆ ಬಂದು ನುಗ್ಬೇಕಾದ್ರೆ ಯಾರು ಓನರ್ ಅಂತ ಕೇಳ್ತಾಯಿದ್ರು, ನಾನೇ ಓನರ್ ಅಂತ ಹೇಳ್ತಾ ಇದ್ದೆ. ಸೊ ಇಟ್ ವಾಸ್ ಫನ್. ಐ ಯೂಸ್ ಟು ಬಿ ಅ ಡ್ರೈವರ್, ಕ್ಲೀನರು, ಎಲ್ಲ ಥರ ಕೆಲಸ ಮಾಡ್ತಿದ್ದೆ. ಸೊ ಐ ಆಮ್ ಫಾರ್ ಮಿ ಈವನ್ ಲಾಸ್ಟ್ ಒಂದು 1 year ಬ್ಯಾಕು ಒಂದು ಅವಾರ್ಡ್ ಬಂತು ನಮಗೆ. ಆವಾಗ 1 day ಬಿಫೋರ್ ನಮಗೆ ಅಸ್ಸಾಂ ಅವರು, ನಮ್ಮ ತೋಟದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಹೋಗ್ಬಿಟ್ಟಿದ್ರು. ಸೊ ಎಂಟೈರ್ ಕೌಂಟಿನ ಗುಡಿಸಿ ಒರೆಸಿ, ನಾನು, ನನ್ನ ವೈಫು, ನಮ್ಮ ಅಮ್ಮ ಕೂಡ ಬಂದು ಹೆಲ್ಪ್ ಮಾಡಿದ್ರು, ಮಗು ಕೂಡ. ಬಟ್ ನೆಕ್ಸ್ಟ್ ಡೇ ಹೋಗಿ ಒಂದು ಸೆಲೆಬ್ರಿಟಿ ಕೈಯಿಂದ ಅವಾರ್ಡ್ ತಗೊಳ್ತಾ ಇದ್ದೀವಿ. ಸೊ ದಟ್ ಈಸ್ ಲೈಫ್ ಅಲ್ಲ. ಸೊ ಹೌ ವಿ ಆಕ್ಸೆಪ್ಟ್ ಅವರ್ ರಿಯಾಲಿಟಿ ಆ್ಯಂಡ್ ಹೌ ವಿ ಆ್ಯಕ್ಚುಲಿ ಲೀವ್ ದ ಲಕ್ಸುರಿ ಆಲ್ಸೋ. ಎರಡಕ್ಕೂ ಬೇಕು. ವಾಸ್ತವದಲ್ಲಿ ಬದುಕಬೇಕು, ಜೊತೆಗೆ ಏನು ಸಾಕ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ಹೋಗ್ತಾ ಇರಬೇಕು. ಖಂಡಿತ. ನೀವು ಮನಸ್ಸು ಮಾಡಿದಿದ್ರೆ ನಿಮ್ಮ ಅಪ್ಪನ ಸಂಪರ್ಕ, ಅಪ್ಪನ ಆ ಪ್ರಭಾವ, ಅವರ ಬಿಸ್ನೆಸ್ನ ಇಟ್ಕೊಂಡಿದ್ದರೆ ಬೇರೆದೇ ಲೈಫನ್ನು ಲೀಡ್ ಮಾಡ್ಬೋದಿತ್ತಲ್ಲ? ಖಂಡಿತ. ಅಪ್ಪ ಯಾವತ್ತೂ ಹೇಳಿಲ್ವಾ? ಅಪ್ಪ ಆ್ಯಕ್ಚುಲಿ ಅವರ ಒಬ್ಬರು ಕ್ಲೋಸ್ ಫ್ರೆಂಡ್ ಇದ್ದಾರೆ, ಈಗಲೂ ಈಸ್ ಅ ಮಿನಿಸ್ಟರ್. ಸೊ ಅವ್ರನ್ನ ಮೀಟ್ ಮಾಡಿಸ್ತೀನಿ. ಅವ್ರು ನಮ್ಮೊಟ್ಟಿಗೆ ಇದ್ದವರು, ನಾವು ಕೊಡಗಲೆಲ್ಲ ಟಿಂಬರ್ ಮರ್ಚೆಂಟ್ ಆಗಿದ್ದಾಗ ಅವರೆಲ್ಲ ಒಟ್ಟಿಗೆ ಇದ್ದರು. ನಾನಿನ್ನು ಅವ್ರ ಹತ್ರ ಕಳಿಸ್ತೀನಿ, ಅವ್ರು ನಿನಗೆ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅಂತ. ಬಟ್ ನಾನು ಅಪ್ಪನಿಗೆ ಒಂದು ಮಾತು ಹೇಳ್ತಾ ಇದ್ದೆ, ನೀನು ನನಗೆ ಗೈಡ್ ಮಾಡು, ಬಟ್ ನೀನು ನನಗೆ ಯಾರ ಹತ್ರ ಹೋಗ್ಬಿಟ್ಟು ಅವರ ಹೆಲ್ಪ್ ತಗೊಂಡು ನಾನು ಬೆಳೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಐ ವಿಲ್ ಡೂ ಇಟ್ ಆನ್ ಮೈ ಓನ್ ಅಂತ ಹೇಳೋ ಒಂದು. ಯಾಕಂದರೆ ಕಾಲೇಜ್ ಯೂನಿಯನ್ ಟೈಮಲ್ಲಿ ನನಗೊಂದು ಹರ್ಟ್ ಆಯಿತು. ಒಂದು 2-3 ಕಡೆ ನಮ್ಮ ಅಪ್ಪ ಹೇಳಿದ್ರು, ನೀನು ಹೋಗ್ಬಿಟ್ಟು ನಂದು ಹಳೆ ಫ್ರೆಂಡ್ಸ್ ಇದ್ದಾರೆ, ನಾನು ಈ ಥರ ಇದ್ದರು, ಅವ್ರು ನಂದು ಹಳೆ ಫ್ರೆಂಡ್ಸು, ನಿನಗೆ ಹೆಲ್ಪ್ ಮಾಡ್ತಾರೆ ಹೋಗು ಅಂತ. ಬಟ್ ಕಾಲೇಜ್ ಯೂನಿಯನ್ ಲೀಡರು ಹೋಗಿ ಹೀಗೆ ನಾನು ಎಲೆಕ್ಷನ್ ನಿಲ್ತಾ ಇದ್ದೀನಿ ಅಂತ ಹೇಳಿದಾಗ ದೇ ಟೋಲ್ಡ್, ಇಲ್ಲ ನಾನು ಐ ಆಮ್ ನಾಟ್, ಈಗ ನನಗೆ ಆಗಲ್ಲ ಅದು ಅಂತ. ಬಟ್ ನನಗೆ ಒಂದೇನು ಅನಿಸುತ್ತೆ ಹೇಳಿದ್ರೆ, ಅಪ್ಪ ಹೇಳಿದ ರೀತಿ ಬೇರೆ ಥರ ಇತ್ತು. ಬಿಕಾಸ್ ಅವ್ರ ಫ್ರೆಂಡ್ಸ್ ಆ ಟೈಮಲ್ಲಿ ಅವ್ರಿಗೆ ಜೀವ ಕೊಡ್ತಾಯಿದ್ರು. ಬಟ್ ಒಂದು ಸತಿ ಒಂದು ಮನುಷ್ಯ ಶಿಫ್ಟ್ ಆಗಿ ಚೇಂಜ್ ಆಗಿ ಎಲ್ಲೋ ಒಂದು ಕಡೆ ಎದ್ದಾಗಲೂ ಬಿದ್ದಾಗಲೂ ಹಳೆ ಒಬ್ಬರು ಹೆಂಗೆ ಚೇಂಜ್ ಆಗ್ತಾರೆ ಗೊತ್ತಿಲ್ಲ. ಬಟ್ ಆ ನೋವಿತ್ತು ನನಗೆ. ಸೊ ಅಪ್ಪ ನನಗೆ ಪುನಃ ನೀನು ಹೋಗಿ ಈ ಥರ ನಾನು ಕಳಿಸ್ತೀನಿ ಅಂತ ಹೇಳುವಾಗ ಐ ಡೆಫಿನೆಟ್ಲಿ ನ್ಯೂ ದಟ್ ಅಪ್ಪ ರೆಕಮೆಂಡ್ ಮಾಡಿ ಹೋದರೆ ನಾನು ಏನೋ ಒಂದು ಆಗ್ಬೋದು ಅಂತ. ಬಟ್ ಐ ವಾಂಟೆಡ್ ಟು ಫೈಂಡ್ ಮೈ ಓನ್ ಜರ್ನಿ. ಸೊ ಐ ಟೋಲ್ಡ್ ಐ ವಿಲ್ ಡೂ ಇಟ್ ಆನ್ ಮೈ ಓನ್ ಡ್ಯಾಡ್. ನನಗೆ ಸಪೋರ್ಟ್ ಮಾಡು, ನನಗೆ ಬ್ಲೆಸ್ ಮಾಡು ಅಷ್ಟೇ ಅಂತ. ಸೊ ದ ಪಾತ್ ಈಸ್ ಎಂಟೈರ್ಲಿ ಮೈನ್. ಯಾ. ಅದೆಲ್ಲ ಆದ ನಂತರದಲ್ಲಿ ನಿಮ್ಮ ಬಿಸ್ನೆಸ್ ಇಲ್ಲಿ ಶುರು ಮಾಡ್ಕೊಂಡಿದ್ದ ನೀವು ಅಲ್ಲಿಂದ ಬಂದು? ಆಮೇಲೆ ಬಂದು ಆವಾಗ ಬಿಸ್ನೆಸ್ ಸ್ವಲ್ಪ ಇಗ್ನೈಟ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಬಿಸ್ನೆಸ್ಸು 22-23 ಇಯರ್ಸಿಗೆ ನನಗೆ ನೇಚರಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಕೊಡಗಿಗೆ ಬರಬೇಕು ಅಂತ ತುಂಬ ಟ್ರೈ ಮಾಡಿದೆ, ಕೊಡಗಲ್ಲಿ ಜಾಬ್ ಅಪ್ಲೈ ಮಾಡೋಕ್ಕೆ, ಕೊಡಗಲ್ಲಿ ಇರುವಂಥ. ಬಟ್ ಎಲ್ಲರೂ ಹೇಳ್ತಾಯಿದ್ರು, ಕೊಡಗಲ್ಲಿ ನಿನಗೆ ಯಾರು ಜಾಬ್ ಕೊಡ್ತಾರೆ, ಕೊಡಗಲ್ಲಿ ಏನಾಗುತ್ತೆ, ಏನಿಲ್ಲ, ನೀನು ಅಲ್ಲೇ ಇರುವಾಗ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಹಂಗೆ ಹೇಳ್ತಾಯಿದ್ರು. ಸೊ ನಾನು ಡಿಸೈಡ್ ಮಾಡಿದೆ, ನನಗೆ ಜಾಬ್ ಕೊಟ್ಟಿಲ್ಲ ಅಂದರೆ ನಾನೇ ಜಾಬ್ ಕ್ರಿಯೇಟ್ ಮಾಡ್ತೀನಿ. ಸೊ ಐ ಡಿಸೈಡೆಡ್, ನಾನು ಬರ್ತೀನಿ ಕೊಡಗಿಗೆ ಬಂದು ನಾನೇ ಜಾಬ್ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ಕೌಂಟಿಗೆ ಬಂದಾಗ ಅದು 1 man ಶೋ. ನನ್ನೊಟ್ಟಿಗೆ ರಾಜು ಅಂತ ಇದ್ದಾನೆ. ಸೊ ಅವನು ಟ್ರೈಬಲ್. ಸೊ ಅವನು ನನಗೆ ಸಪೋರ್ಟ್ ಮಾಡ್ದ.
ಇಟ್ ಆಲ್ ಸ್ಟಾರ್ಟೆಡ್ ವಿತ್ ನಮ್ಮಪ್ಪ ಕೇಳಿದ್ರು ಆ್ಯಕ್ಚುಲಿ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ಅಪ್ಪನಿಗೆ, ಯಾಕಂದರೆ ಒಂದು ಆ ಫಿಯರ್ ಆಫ್ ಫೇಲಿಯರ್ ಅಂತ ಇತ್ತು. ಯಾಕಂದರೆ ನಾನು ಟಿಂಬರ್ ಮರ್ಚೆಂಟ್ ಆಗಿದ್ದೆ, ಲಿಕ್ಕರ್ ಬಿಸ್ನೆಸ್ ಮಾಡಿದೆ, ಮಿನಿಸ್ಟರ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಇತ್ತು, ಸೆಲೆಬ್ರಿಟೀಸ್ ಒಟ್ಟಿಗೆ ಓಡಾಡಿದೆ, 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡ್ತಾಯಿದ್ದೆ, ಮೂಟೆಗಟ್ಟಲೆ ದುಡ್ಡು ಬರ್ತಾಯಿತ್ತು ಒಂದು ಟೈಮಲ್ಲಿ ಮದುವೆಗಿಂತ ಮುಂಚೆ. ಬಟ್ ಮದುವೆ ಆದಮೇಲೆ ಫೇಲ್ ಆದಮೇಲೆ ಈಗ ನಾನು ಏನು ಮಾಡಿದ್ರು ಪುನಃ ಬೀಳ್ತಾ ಇದ್ದೀನಿ ಅಂತ. ಯಾಕಂದರೆ ಫಸ್ಟು ಧೈರ್ಯ ಇರುತ್ತೆ, ಸೆಕೆಂಡ್ ಫೇಲಿಯರ್ ಇದೆಯಲ್ಲ ಅದರಲ್ಲಿ ಆ ನೆಗೆಟಿವ್ ಏನೇನಾಗಿರುತ್ತೆ ಅದೇ ಅವರಿಗೆ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅವರು ನನಗೆ ಹೇಳಿದ್ರು, ನೀನೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ನಿನ್ನ ಹತ್ರ ಎಷ್ಟು ಲಕ್ಷ ದುಡ್ಡಿದೆ ಅಂತ ಕೇಳಿದ್ರು. ಸೊ ನಾನು ಹೇಳಿದೆ, ನನ್ನ ಹತ್ರ ಲಕ್ಷ ದುಡ್ಡಿಲ್ಲ, 1 ಲಕ್ಷ ಸಾಲ ಇದೆ. ಯಾಕೆಂದರೆ ಮನೆಯಲ್ಲಿ ಪುನಃ ಅಂಗಡಿನ ಇಂಪ್ರೂವ್ ಮಾಡುವ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿದೆ. ಅದು ಏನಾಯಿತು, ಸಾಲ ಅದು ಇದು ಅಂತ ಹೋಗಿ ಅದು ಹೋಯಿತು, ಅಂಗಡಿನೂ ಇಲ್ಲ, ದುಡ್ಡು ಇಲ್ಲ. ಅಂಗಡಿ ಕ್ಲೋಸ್ ಮಾಡಿದ್ವಿ. ಅದು ಇಲ್ಲ ಅಂಗಡಿ ಅಂದರೆ ಅಪ್ಪ ಸತ್ತಿದ್ದ ದಿವಸ ನಾನು ಫೈನಲ್ ಆ ಲಿಕ್ಕರ್ ಬಿಸ್ನೆಸ್ ಒಂದಿತ್ತು, ಅಂದರೆ ಅದು ಚಿಕ್ಕದು ಲಾಸ್ಟ್ ಇದರಲ್ಲಿ ಅದನ್ನ ಕ್ಲೋಸ್ ಮಾಡಿದ್ದು ಅಪ್ಪ ತೀರ್ಕೊಂಡಾಗ. ಯಾಕಂದರೆ ಅಪ್ಪ ಬಿಡ್ತಾ ಇರಲಿಲ್ಲ. ಸೊ ಇಲ್ಲ ನಾನು ಮಾಡ್ತಾ ಇರೋದು ಈಸ್ ಅ ವೆರಿ ಗುಡ್ ಹಂಬಲ್ ಹ್ಯೂಮನ್. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಈ ಸೊಸೈಟಿ ಮಧ್ಯದಲ್ಲಿ ಗೊತ್ತಾಗಲಿಲ್ಲ. ಬಟ್ ನಾನು ಆ ಒಂದು ಡಿಸಿಷನಲ್ಲಿ ಏನು ಮಾಡಿದೆ, ಐ ವಿಲ್ ಟೇಕ್ ಮೈ ಓನ್ ಪಾತ್ ಅಂತೇಳಿ ನಾನು ಕಂಪ್ಲೀಟಾಗಿ ನನ್ನ ಒಂದು ಜರ್ನಿನ ಹಂಗೆ ಮಾಡಿ ಈ ಒಂದು ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಅಪ್ಪಂದು ಫಸ್ಟ್ ಸಪೋರ್ಟ್ ಸಿಗಲಿಲ್ಲ. ನಾನು ಇನ್ಫೋಸಿಸಲ್ಲಿದ್ದೆ ಆವಾಗ. ಮಾಡ್ತೀನಿ ಅಂತ ಹೇಳುವಾಗ ಅಪ್ಪ ಹೇಳಿದ್ರು, ನನಗೆ ಕೇಳೋಕ್ಕೆ ಕೆಲಸಕ್ಕೆ ಎಮೋಷನ್ಸ್ ಆಗಿಬಿಡುತ್ತೆ. ನಿನಗೆ ಇಷ್ಟು ಸಾಲ ಇದ್ದಾಗ ನೀನು ಹೆಂಗೆ ಬಿಸ್ನೆಸ್ ಮಾಡ್ತೀಯಾ, ನೀನು ಸಫರ್ ಆಗಿಬಿಡ್ತೀಯ, ಬೇಗ ನೀನು ಇನ್ಫೋಸಿಸಲ್ಲಿ ಇರುವಂಥ ಆತಂಕ. ಆಗ ನಾನು ಅಮ್ಮನ ಹತ್ರ ಹೇಳಿದೆ, ನಾನು ಮಾಡ್ತೀನಿ ಅಮ್ಮ ಪ್ಲೀಸ್ ಅಂತ. ಆಗ ನೆಕ್ಸ್ಟು ಅಪ್ಪ ನನಗೆ ಪರ್ಮಿಷನ್ ಕೊಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ, ಅವ್ರನ್ನ ಕರ್ಕೊಂಡೋಗಿ ನಾನು ಅವರಿಗೆ ಒಂದು ನನ್ನ ಸ್ಕಿಲ್ ತೋರಿಸಿದೆ. ಯಾರಿಗೊಬ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಎಷ್ಟು ಹೊತ್ತಲ್ಲಿ ದುಡ್ಡನ್ನ ತೆಕೊಂಡು ನನ್ನ ಅಕೌಂಟಿಗೆ ಬಂತು. ಅವ್ರದ್ದು ಥ್ಯಾಂಕ್ ಯು ಅಂತಲೂ ಒಂದು ಮೆಸೇಜ್ ಬಂತು. ಸೊ ಅಪ್ಪ ಹೇಳಿದ್ರು, ನಿನಗೆ ಇಷ್ಟೊಂದು ಸ್ಕಿಲ್ ಇದೆಯಾ, ಹಾಗಾದರೆ ಸರಿ ನೀನು ಮಾಡು, ಏನಾಗುತ್ತೆ ಮಾಡು, ಒಳ್ಳೇದಾಗಲಿ ಅಂತ. ಆಗ 2010 ನನಗೊಂದು ಪರ್ಮಿಷನ್ ಸಿಕ್ತು. ಸೊ ಆ ಒಂದು ಪರ್ಮಿಷನ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 7-8 ಮಂತ್ಸಲ್ಲಿ ನಮ್ಮಪ್ಪ ತೀರ್ಕೊಬಿಟ್ರು. ಸೊ ಈ ಸಾ ಮೈ ಜಸ್ಟ್ ಬಿಗಿನಿಂಗ್, ಸ್ಪಾರ್ಕ್ ಮಾತ್ರ ನೋಡಿದ್ರು. ಅಲ್ಲಿಂದ ಸಕ್ಸಸ್ ಜರ್ನಿ ಅವ್ರು ನೋಡೋಕ್ಕಾಗಿಲ್ಲ. ಈಗ ಪ್ರಾಬಬ್ಲಿ ಬಂದರೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಯಾ, ಅದು ಪ್ರಾಪರ್ಟಿ ನಿಮ್ದು ಆಯ್ತಾ? ನಮ್ಮದೊಂದು ಚಿಕ್ಕ ಪ್ರಾಪರ್ಟಿ ಇತ್ತು. ಅದರಲ್ಲಿ ಅಪ್ಪ ಏನು ಮಾಡಿದರು, ಕೆಲವು ಕಡೆ ಇಟ್ಟಿಗೆ ಗೂಡು ಅಂತೇಳಿ ಮಾಡಿದರು, ಅಲ್ಲಿ ಜಾಗ ಖಾಲಿ ಇತ್ತು. ಕೆಲವು ಕಡೆ ಕಾಫಿ ಒಣಗಿಸೋಕ್ಕೆ ಮಾಡಿದರು, ಕೆಲವು ಕಡೆ ಹಂದಿಗೂಡು ಮಾಡಿದರು, ಮಲ್ಟಿಪಲ್ ಥಿಂಗ್ಸ್ ಮಾಡಿದರು. ಅದನ್ನೇ ನಾನು ಈಗ ರೆಸಾರ್ಟಾಗಿ ರಿಟ್ರೀಟಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀನಿ. ಜಾಸ್ತಿ ಡಿಸ್ಟ್ರಕ್ಷನ್ಸ್ ಮಾಡಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳು ಮಾಡಿದೆ. ಬಟ್ ಇವಾಗಂತೂ ಒಂದು ಗಿಡ ಕಡಿಬೇಕಾದ್ರೂ 100 ಸತಿ ಯೋಚನೆ ಮಾಡ್ತೀನಿ. ನಾವು ಕೊಡಗಲ್ಲಿ ಅದು ನೋಡ್ತಾ ಇರ್ತೀವಿ, ಬೇರೆ ಬೇರೆ ಕಡೆಗಳಲ್ಲಿ ಈ ಟೂರಿಸಮ್ ರಿಲೇಟೆಡ್ ಬಿಸ್ನೆಸ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಈ ಹೋಮ್ ಸ್ಟೇ, ರೆಸಾರ್ಟ್, ಕಾಟೇಜ್ಗಳು ಅಂಥದ್ದು. ಆದರೆ ನಿಮ್ಮದನ್ನು ನೋಡಿದಾಗ ಕಂಪ್ಲೀಟ್ ಭಿನ್ನವಾಗಿ ನಿಲ್ಲುತ್ತೆ. ಈ ಬೇರೆದೊಂದು ತೂಕ, ನಿಮ್ಮದು ಇನ್ನೊಂದು ತೂಕದಲ್ಲಿ ನಿಲ್ಲುತ್ತೆ. ಈ ಎವರ್ಗ್ರೀನ್ ಕೌಂಟಿ ಅಂತ ನಿಮ್ಮ ಚೂಸ್ ಮಾಡಿದೆ ಹೇಗೆ ಹೆಸರು? ಎವರ್ಗ್ರೀನ್ ಕೌಂಟಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆದು ಒಂದು ಅವರೊಂದು ರಾಜರ ಥರ ಬದುಕಿದ್ರು ಅಂತ ಹೇಳ್ತಾರೆ ನಮಗೆ. ಅಂದರೆ ತುಂಬ ಫ್ಯಾನ್ಸಿ, MGR ಓಡಿಸಿದ ಕಾಡಿನ ಹೋಗಿ ಫ್ಯಾನ್ಸಿಯಾಗಿ ತರೋದು, ಇಲ್ಲಿ ಅವ್ರ ಫ್ರೆಂಡ್ಸ್ 18 ಕಾರಲ್ಲಿ ಶಬರಿಮಲೆಗೆ ಹೋಗೋದು, ಎಲ್ಲರೂ ಬಂದುಬಿಟ್ಟು ನಿಮ್ಮಪ್ಪ ತುಂಬ ಫೇಮಸ್ಸು, ತುಂಬ ಅದು ಮಾಡಿದ್ದಾರೆ, ಇದು ಮಾಡಿ ಎಲ್ಲ ಹೇಳಿ ನಮ್ಮ ಅಪ್ಪಂದು ಒಂದು ಕ್ರೌನ್, ಅದು ಬಲ್ಲಚಂಡ ಪೊನ್ನು, MDC ಪೊನ್ನು ಅಂತ ಅವ್ರಿಗೆ ಹೆಸರಿತ್ತು. ಸೊ ಅದನ್ನ ನಿಲ್ಲಿಸಬೇಕು ಅಂತೇಳಿ ನಾನು, ನನ್ನ ತಂಗಿ, ನನ್ನ ತಮ್ಮನ ಸೇರಿಕೊಂಡು, ಅದು ಆ ಕ್ರೌನಲ್ಲಿ ನಮ್ಮದು 3 ಇದಿದೆ, ಅದನ್ನ ಸೇರಿಸ್ಬಿಟ್ಟು ಒಂದು ಲೋಗೋ ಡಿಸೈನ್ ಮಾಡಿದೆ ಫಸ್ಟು. ಆವಾಗ ನಾನೇ ಡಿಸೈನ್ ಮಾಡಿದೆ. ಆವಾಗ ನನ್ನ ಫ್ರೆಂಡ್ಸ್ ಕೇಳಿದ್ರು, ಏನಿದು ಲೋಗೋ ಅಂತ, ನಮ್ಮ ಐಡಿಯಾಸು. ನಾನು ಹೇಳಿದೆ, ನಾನು ಏನೋ ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅದರಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು, ಇಂಡಿಯನು ಯಾರು ಬೇಕಾದರೂ ಬರ್ತಾರೆ, ಆ ಥರ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಇದನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ಆಗ ಫಸ್ಟ್ ಅವ್ರು ಹೇಳಿದ್ದು, ಹೌದಾ ನೀನು ಹಾಗಾದ್ರೆ ಒಂದು ಕೆಲಸ ಮಾಡು, ಪಬ್ಲಿಕ್ ಟಾಯ್ಲೆಟ್ ಓಪನ್ ಮಾಡಿಬಿಡು, ಎಲ್ಲರೂ ಬರ್ತಾರೆ. ದಟ್ಸ್ ಹೌ ದ ಐಡಿಯಾ ಸ್ಟಾರ್ಟೆಡ್ ಅಲ್ಲ. ಬಟ್ ಅಲ್ಲಿಂದ ನಾನು ಐ ಸ್ಟಾರ್ಟೆಡ್ ಮೈ ಎವರ್ಗ್ರೀನ್ ಕೌಂಟಿ ಜರ್ನಿ. ಒಂದು ಆಂಟಿ ಕೈಯಲ್ಲಿ ಬೇರೆಯವ್ರ ಹತ್ರ ಕೇಳ್ತಾ ಇದೆ ಫಂಡ್ಸು. ಒಂದು ಆಂಟಿ ಕೈಯಿಂದ ಒಂದು 50,000 ಸಾಲ ಇಸ್ಕೊಂಡು ಸ್ಟಾರ್ಟ್ ಮಾಡಿದಂಥ ಒಂದು ಬಿಸ್ನೆಸ್ಸು ಕರೆಕ್ಟು 2010. ಅವರು ಎವರ್ಗ್ರೀನ್ ಆಗಿ ಸ್ಟಾರ್ಟ್ ಆಯಿತು. ಬಟ್ ನಮ್ಮಪ್ಪ ತೀರ್ಕೊಂಡಿದ್ದು ಅದೇ ವರ್ಷ ಅಲ್ವಾ, ಸೊ ಸಫೋಕೇಟ್ ಆಗಿಬಿಡ್ತು ನನಗೆ. ಆ್ಯಕ್ಚುಲಿ ಮೈಸೂರಿಂದ ಹೊರಟಿದೆ, ಅಪ್ಪ ಹೇಳಿದ್ರು ಗೆಸ್ಟ್ ಇದ್ದಾರೆ ಹೋಗು ಅಂತ. ಈ ಕಡೆ ಗೆಸ್ಟ್ ಇದ್ದಾರೆ, ಇನ್ನೊಂದು ಕಡೆ ನಂದು ಡ್ಯಾನ್ಸ್ ಮಾಡ್ತಾಯಿದ್ದೆ, ಆವಾಗ ಕೇರಳಕ್ಕೆ ಹೋಗಬೇಕಿತ್ತು, ಅದು ಹೋಗಿರಲಿಲ್ಲ. ಇನ್ನೊಂದು ಕಡೆ ಇಲ್ಲಿ ಅಪ್ಪ KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಸೊ ಇದೆಲ್ಲ ಮಧ್ಯದಲ್ಲಿ ಇರಬೇಕಾದ್ರೆ, ಹುಣಸೂರಿಗೆ ಬರಬೇಕಾದ್ರೆ ನನಗೆ ಗೊತ್ತಾಯಿತು ಅಪ್ಪ ತೀರ್ಕೊಂಡಿದ್ದಾರೆ ಅಂತ. ಸೊ ಆವಾಗ ಲೈಫಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಏನು ಮಾಡಲಿ, ಕಾರ್ಪೊರೇಟ್ ಹೋಗ್ಲಾ, ಇಲ್ಲ ಇದನ್ನ ಮಾಡಲಾ, ಇಲ್ಲ ಆ್ಯಕ್ಟಿಂಗ್ ಹೋಗ್ಲಾ, ಇದು ಮಾಡಲಾ, ಏನು ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಅವತ್ತು ಅಪ್ಪಂದು ಒಂದು ಡೆಡ್ ಬಾಡಿನ ಎತ್ಕೊಂಡು ಬರಬೇಕಾದ್ರೆ ಆವಾಗ ಡಿಸೈಡ್ ಮಾಡಿದೆ, ನನ್ನ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಫೇಲಿಯರ್ ಅಂತ ಆಗಬಾರ್ದು, ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಡೂ ಸಮಥಿಂಗ್ ಮ್ಯಾಸಿವ್ ಟು ಮೈ ಫ್ಯಾಮ್ಲಿ ಅಂತೇಳಿ. ಅಲ್ಲಿಂದ ಇಟ್ಸ್ ಅ ಹಿಸ್ಟ್ರಿ. ಬಟ್
10 ವರ್ಷ ಏನು ಮಾಡಿದೆ, ದಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ರೆಸಾರ್ಟಾಗಿ ಮಾಡಿದೆ, ಬಟ್ ಇವಾಗ ಸ್ವಲ್ಪ ವರ್ಷದಿಂದ ಏನು ಮಾಡ್ತಾ ಇದ್ದೀನಿ, ದಟ್ ಈಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಆ ಜರ್ನಿ ಹೇಗಿತ್ತು ನಿಮ್ಮ ರೆಸಾರ್ಟ್ ಜರ್ನಿ? ರೆಸಾರ್ಟ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದೆ, ಆ್ಯಕ್ಚುಲಿ ನನಗೆ ರೆಸಾರ್ಟ್ ಓನರ್ ಆಗಬೇಕು ಅಂತ ನಿಜವಾಗ್ಲೂ ಆಸೆ ಇರಲಿಲ್ಲ. ಅದು ನನ್ನ ಡ್ರೀಮೇ ಅಲ್ಲ. ನಾನು ಸ್ಟಾರ್ಟ್ ಮಾಡಿದೆ ಏನು ಅಂತ ಹೇಳಿದ್ರೆ, ಮೈಸೂರು ಬೆಂಗಳೂರು ಅಂದರೆ ಮೈಸೂರಲ್ಲ ಬೆಂಗಳೂರು ಕಡೆಯಲ್ಲಿ ನೋಡಿದಾಗ ಜನರು ಯಾವ ಥರ ಸಫೋಕೇಟ್ ಆಗ್ತಾಯಿದ್ರು ಅಂತ. ಟ್ರಾಫಿಕ್ಕು, ಫ್ರಸ್ಟ್ರೇಷನ್ನು, ಯಾವಾಗ ನೋಡಿದ್ರೆ ಆ್ಯಂಬ್ಯುಲೆನ್ಸ್ ಸೌಂಡು, ಇದೆಲ್ಲ ನೋಡುವಾಗ ನನಗೆ ಯಾಕೆ ಇವರಲ್ಲಿ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಎಲ್ಲ ಜಾಗರ್ಸ್ ಪಾರ್ಕಲ್ಲಿ ಓಡ್ತಾ ಇದ್ದಾರೆ, ನಾವಿಲ್ಲಿ ಓಡೋದಿಲ್ಲ. ಮನೆಯಿಂದ ಬಂದು ಬಸ್ಸಲ್ಲಿ ಇಡಬೇಕಂದ್ರೆ 3 ಕಿಲೋಮೀಟರ್ ನಡ್ಕೊಂಡು ಬರೋದು. ಸೊ ಇವರು ಅದಕ್ಕೋಸ್ಕರ ಟೈಮ್ ತಗೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಒಂದು ಕನ್ಫ್ಯೂಷನು. ಜಿಮ್ ಇದೆಲ್ಲ ನನಗೆ ಹೊಸದು. ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, 10th 9th ಸ್ಟ್ಯಾಂಡರ್ಡ್ವರೆಗೆ ಕರೆಂಟ್ ಇರಲಿಲ್ಲ. ಸೊ ಎಕ್ಸಸೈಸ್ ಅಂತ ಹೇಳೋದು ಸಪ್ರೇಟ್ ಆಗಿರಲಿಲ್ಲ. ಇಟ್ ವಾಸ್ ಅ ಪಾರ್ಟ್ ಆಫ್ ಅವರ್ ಲೈಫ್, ಜೀವನದ ಭಾಗ ಆಗಿತ್ತು. ಇಲ್ಲಿ ಇದೆಲ್ಲ ಮಾಡುವಾಗ ನನಗೆ ಅನಿಸಿದ್ದು ಇವ್ರನ್ನೆಲ್ಲ ನೇಚರಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ವ್ಯವಹಾರ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ದಟ್ ಆಲ್ ಇಗ್ನೈಟೆಡ್. ಸೊ ಇಟ್ಸ್ ಆಲ್ ಕನೆಕ್ಟಿಂಗ್ ದ ಡಾಟ್ಸು. ಸೊ ಫೈನಲ್ ಆಗಿ ನನಗೆ ಗೊತ್ತಾಗಿದ್ದು ನಾನು ಒಂದು ರೆಸಾರ್ಟ್ ಓನರ್ ಆಗಿಬಿಟ್ಟಿದ್ದೀನಿ ಅಂತ. ಈ ಒಂದು 10 ವರ್ಷದಲ್ಲಿ ಓಡದೆ ಅಲ್ಲ, ಏನಾದರೂ ಮಾಡ್ತೀನಿ ಅಂತ 2020 ಅಲ್ಲಿ ಎಷ್ಟು ಅಚೀವ್ ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ, BBC ಅರ್ಥಲ್ಲಿ ಬಂದುಬಿಟ್ಟಿತ್ತು, ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು, ನೀವು ಕೂಡ 2 ಸತಿ ಬಂದಿದ್ದೀರಾ. ಸೊ ನನ್ನ ಫ್ರೆಂಡ್ ವಿಲಾಸ್ ನಾಯಕ್ ಅವ್ರದ್ದು ಶೋಸ್ಗೆಲ್ಲ. ಸೊ ಎಲ್ಲ ಮಾಡಿ ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಬಿಸ್ನೆಸ್ ಎಲ್ಲ ಮಾಡಿ ಹೆಂಗೆ ಕೂತಿದೆ ಅಂತ ಹೇಳಿದ್ರೆ, 2020 ಕೋವಿಡ್ ಹಿಟ್ಟಾಯಿತು. ಅದಕ್ಕಿಂತ ಮುಂಚೆ ಒಂದು ಫೈನಲ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ವೈಫಿಗೆ ಹೇಳಿದೆ, ಏನಿದೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಡು, ತಲೆನೇ ಕೆಡ್ಸ್ಕೊಬೇಡ, ನೆಕ್ಸ್ಟ್ ನಮ್ಮದು ಅದು ಯಾವುದು ದೆಸೆ ಅಂತ ಹೇಳ್ತಾರಲ್ಲ, ಆ ದೆಸೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅವಳು ಹೇಳಿದ್ರು, ತುಂಬ ಸತಿ ಕೇಳಿದ್ದೀನಿ, ಬಟ್ ಈ ಸತಿ ನನಗೆ ಗೊತ್ತಿಲ್ಲ, ಐ ಟ್ರಸ್ಟ್ ಯು ಅಂತ ಹೇಳಿ ಹಾಕಿದ್ವಿ. ಆಮೇಲೆ ಪ್ರಿಂಟು, ಬ್ರೋಷರ್ಸ್ ಅದೆಲ್ಲ ಪ್ರಿಂಟ್ ಆಯಿತು. ಗೌರ್ಮೆಂಟ್ ಅನೌನ್ಸ್ ಮಾಡ್ತು 2020 ಶಟ್ ಮಾಡಿ ಯಾವುದು ನಡೆಸೋಂಗಿಲ್ಲ ಅಂತ. ಒಂದು ಕಡೆ ವೈಫು ಪ್ರೆಗ್ನೆಂಟು, ಇನ್ನೊಂದು ಕಡೆ ಬಿಸ್ನೆಸ್ ಇಲ್ಲ, ಇನ್ನೊಂದು ಕಡೆ ಆಫೀಸ್ ಮಾಡಿಬಿಟ್ಟಿದ್ದೀನಿ, ಮೈಸೂರು ಆಫೀಸು, ಗುರುಗಾಂವ್ ಆಫೀಸು, ಆಮೇಲೆ ಕೊಡಗಲ್ಲು ಟೀಮ್ ಸೆಟ್ ಮಾಡಿಬಿಟ್ಟಿದ್ದೀನಿ. ಈಗ ಅಷ್ಟು ಬರ್ತಾಯಿದ್ದು ದುಡ್ಡು ಎಲ್ಲೋಯ್ತು ಗೊತ್ತಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ಇನ್ ಅ ಬಿಸ್ನೆಸ್ ಓನರ್ಸ್ ಲೈಫ್. ತುಂಬ ಜನರ ಲೈಫಲ್ಲಿ ಇದು ನಡೆಯುತ್ತೆ. ದುಡ್ಡು ಬರ್ತಾ ಇರೋದು ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ಬಟ್ ನನ್ನ ಕೈಯಲ್ಲಿ ಏನೂ ಇಲ್ಲ. ಒಂದು ಮನೆ ಆಫೀಸಿಗೆ ಏನು ಕಟ್ಟಿದ್ದಾರೆ ಅಡ್ವಾನ್ಸು, ಆ ಅಡ್ವಾನ್ಸಿಂದ ನಾನು ನನ್ನ ಒಂದು ಆ ಲಾಸ್ಟ್ ಮಿನಿಟ್ಟು ಏನೇನಿದೆ ಫಿಕ್ಸಸ್ ಮಾಡಿ ನಾನು ಕೊಡಗಿಗೆ ಓಡಿ ಬಂದುಬಿಟ್ಟೆ. ಆಗಲ್ಲ ನನಗೆ 93 ಕಿಲೋಸ್, 1 ಕೋಟಿ ಹತ್ರ ಸಾಲ. ಸೊ ಆ ಸಾಲ ಹೇಗಾಗುತ್ತೆ ಬಿಸ್ನೆಸ್ಸಲ್ಲಿ, ಅದೇ ಹೇಳೋದಲ್ಲ. ನಾವು ಹೆಂಗಂದರೆ ಬಿಸ್ನೆಸ್ ಓನರ್ಸು ಓಡ್ತಾ ಇರ್ತೀವಿ, ಏನೋ ಒಂದು ಆಗುತ್ತೆ ಅಂತ ಫ್ಯಾಮ್ಲಿ ಬಿಟ್ಟು ನಾನು ಬಿಟ್ಕೊಂಡು ಎಲ್ಲ ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್ ಮ್ಯಾಸಿವ್ ಅಂತ. ಸೊ ₹1 ಸಿಗುತ್ತೆ, ₹2 ಮಾಡುವ, ₹2 ಸಿಗುತ್ತೆ, ₹4 ಮಾಡುವ, ₹4 ಸಿಗುತ್ತೆ, ₹10 ಮಾಡುವ. ಈ ಒಂದು ಜರ್ನಿಯಲ್ಲಿ ಹೋಗ್ತಾ ಇನ್ವೆಸ್ಟ್ಮೆಂಟ್ ಆಯಿತು. ಸೊ ಕೌಂಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಯಿತು, ಗುರುಗಾಂವ್ ಆಫೀಸಲ್ಲಿ. ಏನಂತ ಹೇಳಿದರೆ ನಾವು ನಮ್ಮ ಒಂದು ಇಲ್ಯೂಷನ್, ಭ್ರಮೆಯಲ್ಲಿ ಇರ್ತೀವಿ. ನಾನು ಬಿಸ್ನೆಸ್ಸಲ್ಲಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ಮೇಲೆ ಒಂದಿನ ಪ್ರಾಫಿಟ್ ತೆಗಿತೀನಿ ಅಂತ, ಅದು ದೊಡ್ಡ ತಪ್ಪು. ಪ್ರಾಫಿಟ್ ಅಂತ ಹೇಳೋದು ಫಸ್ಟ್ ಮಂತಿಂದನೇ ತೆಗಿಬೇಕು. ಸೊ ಅದು ಕಲ್ತಿರೋದು ನಾನು ಇತ್ತೀಚೆಗೆ, ಯಾವಾಗೊಂದು ಬಿಸ್ನೆಸ್ ಕೋಚಾಗಿ ಎಲ್ರಿಗೆ ಕೋಚ್ ಮಾಡ್ತಾ ಇದ್ದೀನಿ ನೋಡಿದ್ಮೇಲೆ. ಯಾಕೆಂದರೆ ನಮ್ಮ ಅಪ್ಪನೂ ಅದೇ ಮಾಡಿದ್ದು. ನಾನು ಲಾಭ ಒಂದು ಸತಿ ತಗೊಳ್ತೀನಿ. ಸಿ ವೆರಿ ಸಿಂಪಲ್ ಕೇಸು. ನಮಗೊಂದು 25-26 ವರ್ಷದೊಳಗಡೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಸಂಪಾದನೆ ಮಾಡಬೇಕು ಅಂತ. ಇಷ್ಟೆಲ್ಲ ಗೊತ್ತಿದ್ದವರು ಈಗ 60 ವರ್ಷ 70 ವರ್ಷಕ್ಕೆ ಯಾಕೆ ಪುನಃ ಸಫೋಕೇಟ್ ಆಗಿ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ, ಅಯ್ಯೋ ಸಿಲಿಂಡ್ರ್ ಎಷ್ಟು ರೇಟ್ ಜಾಸ್ತಿ ಆಯಿತು, ಡೀಸೆಲ್ ಎಷ್ಟು ಆವಾಗೂ ಸಂಪಾದನೆ ಮಾಡ್ತಾಯಿದ್ರು. ಸೊ ಬಿಸ್ನೆಸ್ ಓನರ್ ಲೈಫಲ್ಲೂ ಅದೇ ಸಫರಿಂಗು. ಸೊ ಇವಾಗ ನನಗೆ ಗೇಮ್ ಅರ್ಥ ಆಯಿತು, ಯಾವ ಥರ ಗೇಮ್ ಪ್ಲ್ಯಾನ್ ಮಾಡಬೇಕು ಅಂತ. ಅದಕ್ಕೆ ಈಗ ನನಗೆ ಬಿಸ್ನೆಸ್ ಓನರ್ಸ್ ಕೋಚ್ ಮಾಡುವಾಗ ಐ ಕ್ಯಾನ್ ಕೋಚ್ ಕಾನ್ಫಿಡೆಂಟ್ಲಿ. ಫಸ್ಟ್ ಮಂತಿಂದನೇ ಯು ಹ್ಯಾವ್ ಟು ಟೇಕ್ ಯುವರ್ ಪ್ರಾಫಿಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ಬೇಕಂದ್ರೆ, ನಮ್ಮದು ಕಾಲೇಜಲ್ಲಿ ಹೇಳಿರೋದು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅಂತ ಅಲ್ವಾ. ಇನ್ಕಮ್ಮು ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ, ಅದರಲ್ಲಿ ಪ್ರಾಫಿಟ್ಟು. ಸೊ ಏನು ನಡೀತಾ ಇದೆ ಪ್ರಪಂಚ ಅಂತ ಹೇಳಿದ್ರೆ, ಇನ್ಕಮ್ಮು ಒಂದು 10,000 ಬಂದರೆ 10,000 ಎಕ್ಸ್ಪೆನ್ಸ್ ಇರುತ್ತೆ, ಇಲ್ಲಿ ಪ್ರಾಫಿಟ್ ಬಂದರೆ 0 ಇರುತ್ತೆ. ಅದಕ್ಕೆ ಹೊಸ ಫಾರ್ಮುಲಾ ಏನು ಗೊತ್ತಾ, ನಾನು ಕಲ್ತಿರೋವಂಥದ್ದು ಈಗ ಒಂದು ನನ್ನ ಎಕ್ಸ್ಪೀರಿಯನ್ಸು ಮೆಂಟರಿಂದ. ಇನ್ಕಮ್ ಏನು ಬರುತ್ತೆ ಅದರಿಂದ ಫಸ್ಟ್ ನೀನು ಪ್ರಾಫಿಟ್ ತೆಗೆದ್ಬಿಡು, ಆಯಿತಾ. ಬಾಕಿ ಇರೋದು ಎಕ್ಸ್ಪೆನ್ಸಸ್ಸು. ಆಗ ನಾವು ಮೈಂಡ್ ಸೆಟ್ ಏನಾಗುತ್ತೆ ಗೊತ್ತಾ, ಎಕ್ಸ್ಪೆನ್ಸಸ್ ಕಟ್ ಡೌನ್ ಮಾಡುವ, 5 ಜನರು ಇರೋದ್ರಲ್ಲಿ 3 ಜನರನ್ನ ಇಟ್ಕೊಳ್ಳುವ, ದೊಡ್ಡ ಆಫೀಸ್ ಇರೋದ್ರಲ್ಲಿ ಚಿಕ್ಕ ಆಫೀಸ್. ಐ ಮೀನ್ ಇಟ್ಸ್ ಅ ಗೇಮ್ ಆಫ್ ಬಿಸ್ನೆಸ್ಸು. ಸೊ ಇದನ್ನ ನಾನು ಕಲ್ತ್ಕೊಂಡೆ. ಇವಾಗ ಐ ಆಮ್ ಪ್ಲೇಯಿಂಗ್ ಇಟ್ ವೆರಿ ಡಿಫ್ರೆಂಟ್ಲಿ. ನೀವು ಕಾಲೇಜ್ ಟೈಮಲ್ಲಿ ಓದಿದ್ಯಾ ಸಬ್ಜೆಕ್ಟ್? ಕಾಮರ್ಸ್? ನಾನು BBM ಮಾಡಿದೆ, ಆಮೇಲೆ MBA ಮಾಡಿದೆ. ಹಂಗಾಗಿ ಲೆಕ್ಕಾಚಾರ ಸ್ವಲ್ಪ ನಾನು ಆ್ಯಕ್ಚುಲಿ ಇದು ಹೇಳಿರೋದು ಕಾಲೇಜಲ್ಲಿ ಕಲ್ತಿರೋದಲ್ಲ, ಕಾಲೇಜಲ್ಲಿ ಎಂಜಾಯ್ ಮಾಡಿರೋದು. ಮಕ್ಕಳೊಟ್ಟಿಗೆ ಸುತ್ತೋದು, ಇಲ್ಲಿ ಓಕೆ 2 ಬಸ್ ಬೇಕಾ, ಓಕೆ ಏನೋ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ, 2 ಬಸ್ ಹುಡುಗರನ್ನ ಕಳಿಸಿ, ಅವರಿಗೆ ಬಿರಿಯಾನಿ ಮಧ್ಯಾಹ್ನ ಊಟ ಕೊಟ್ಬಿಡ್ತಾರೆ, ಕಳಿಸಿ. ಕಾಲೇಜಲ್ಲಿ NCCಯಲ್ಲಿದೆ, NCC ವಾಸ್ ಮೈ ಗೇಮ್ ಚೇಂಜಿಂಗ್. ಮತ್ತು ಡ್ಯಾನ್ಸ್ ಮಾಡ್ತಾಯಿದ್ದೆ, ಐ ವಾಸ್ ಅ ಗುಡ್ ಡ್ಯಾನ್ಸರ್, ಕಾಲೇಜ್ ಯೂನಿಯನ್ ಲೀಡರು. ಸೊ ಆ್ಯಕ್ಚುಲಿ ಓದಿರೋದು ತುಂಬ ಕಡಿಮೆ. ಸೊ BBMಲ್ಲಿ
ಹಿಸ್ಟ್ರಿ ಅಂದರೆ ಕಾವೇರಿ ಕಾಲೇಜಲ್ಲಿ ಹಿಸ್ಟ್ರಿ ಫಸ್ಟ್ ಟೈಮ್ ಒಬ್ಬ BBM ಸ್ಟೂಡೆಂಟು VP ಆಗಿದ್ದು ಫಸ್ಟ್ ಟೈಮು. ಅವನು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗಿ ಸಬ್ಜೆಕ್ಟ್ ಕ್ಲಿಯರ್ ಮಾಡಿರೋದು ಫಸ್ಟ್ ಟೈಮು. ಸೊ ಈ ಥರ ತುಂಬ ಅಚೀವ್ಮೆಂಟ್ಸ್ನ ಎಲ್ಲ ಬ್ರೇಕ್ ಮಾಡಿ ಬಂದಿರೋದು. ಬಟ್ ಇಟ್ ವಾಸ್ ಫನ್. ಬಟ್ ಆ್ಯಕ್ಚುಲಿ ಕಲ್ತಿರೋದು ರಿಯಲ್ ಲೈಫ್ ಎಕ್ಸಾಂಪಲ್ಸಲ್ಲಿ. ಇನ್ನೊಂದು ನೀವಾಗಲೇ ಹೇಳಿದ್ರಿ, ಈ ಸಾಲ ಮಾಡಿದೆ, ಕೋಟಿ ಸಾಲ ಇತ್ತು ನನ್ನ ಹತ್ರ ಅಂತ. ಆದರೆ ನಿಮ್ಮ ಆ ವರ್ಷದಿಂದ ಇಲ್ಲಿವರೆಗೆ ಗಳಿಸಿದ್ದೆಲ್ಲ ಏನಾಯಿತು ಅನ್ನೋದು ಪ್ರಶ್ನೆ ಬರುತ್ತೆ. ನೋಡ್ತಿರೋರ್ಗೂ ಕೂಡ ಪ್ರಶ್ನೆ ಬರುತ್ತೆ. ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ನಿಮ್ಮದು ಕಾಟೇಜ್ ಇರುತ್ತೆ, ಅಲ್ಲಿ ಗೆಸ್ಟ್ಗಳು ಬರ್ತಾ ಇರ್ತಾರೆ. ಸಾಮಾನ್ಯ ಗೆಸ್ಟ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಗೆಸ್ಟ್ ಸೆಲೆಬ್ರಿಟಿ ಒಳಗೂ ಕೂಡ ಬರ್ತಾ ಇದ್ರು. ಹೌದು. ಆ ಗಳಿಸಿದ್ದೆಲ್ಲ ಏನು ಮಾಡ್ದ ಅಂತ. ಗಳಿಸಿದ್ದೆಲ್ಲ ಏನು ಮಾಡ್ದ ಅಂತ ಒಳ್ಳೆ ಕ್ವಶನು. ಈಗ ನಾನು ಫಸ್ಟ್ ನಿಮಗೆ ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳ್ತೀನಿ. ಅದಾನಿ 70,000 ಲಾಸ್ ಆಯಿತು. ಆಗ ಅವರಿಗೆ ಆ ದುಡ್ಡೆಲ್ಲೋ ಇತ್ತು. ವಿಜಯ್ ಮಲ್ಯ 10,000 ಸಾಲ ಇತ್ತು ಅಂತ, 10,000 ಕೋಟಿ ಸಾಲ, ಅದೆಲ್ಲೋ ಇತ್ತು. ಈಗ ರೀಸೆಂಟಾಗಿ ಒಂದು ಪೊಲಿಟಿಷಿಯನ್ ಹೆಸರು ಬಂತು, 1,400 ಚಿಲ್ಲರೆ ಕೋಟಿ. ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವೈರಲ್ ವೀಡಿಯೋ, KGF ಮ್ಯೂಸಿಕ್ ಹಾಕ್ಕೊಂಡು ಅವರು ಇದೆಲ್ಲ. ಬಟ್ ಸಡನ್ನಾಗಿ 1,454 ಕೋಟಿ. ಅದನ್ನ ತಿನ್ನಕ್ಕಾಗುತ್ತೆ ಅವ್ರಿಗೆ? ದಿವಾಳಿ ಆಗಿಬಿಟ್ರು. ಆ ದುಡ್ಡು ಎಲ್ಲಿಗೋಯ್ತು? ಸಿಂಪಲ್. ಈ ಪ್ರಪಂಚಕ್ಕೆ ನಾವು ಬಂದಿರೋದು ಟೆಂಪರರಿ, ಆಯಿತಾ? ಅಡ್ವೆಂಚರ್ ಅಷ್ಟೇ. ನಾವು ಏನು ದುಡ್ಡು ತೆಗೆದು ಇನ್ವೆಸ್ಟ್ ಮಾಡ್ತೀವಿ, ಆ ಇನ್ವೆಸ್ಟ್ಮೆಂಟು ಅದು ಪ್ರಪಂಚಕ್ಕೆ ಆಗಿಬಿಡುತ್ತೆ. ಅಲ್ಲಿಂದ ಅದು ನಮಗೆ ತಿರುಗಿ ಬರಲ್ಲ. ಈಗ ನಾವೊಂದು ಉಸಿರಾಡಿದ್ರೆ ಅದನ್ನ ವಾಪಸ್ ಕೊಡಲೇಬೇಕು. ಸೊ ನಮ್ಮದು ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳುತ್ತೆ, ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾವು ಏನೇ ದುಡ್ಡು ಬಂದರೂ ವಿ ಹ್ಯಾವ್ ಟು ಇನ್ವೆಸ್ಟು. ಒಂದು ಬಿಸ್ನೆಸ್ ಹೇಗೆ ಅಂದರೆ ಒಂದು ಮಗು ಥರ. ಅದಕ್ಕೆ ನಾವು ಖರ್ಚು ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬೆಳೆಯಲ್ಲ. ಈಗ ನಮ್ಮ ಮಗುಗೆ 4th ಸ್ಟ್ಯಾಂಡರ್ಡಲ್ಲಿ ಹಾಕಿದ ಶೂನ 10th ಸ್ಟ್ಯಾಂಡರ್ಡಲ್ಲಿ ನೀನು ಹಾಕು ಅಂತ ಹೇಳೋಕ್ಕಾಗಲ್ಲ. ಚೇಂಜಸ್ ಮಾಡಬೇಕು. ಸೊ ಜನರು ಚೇಂಜಸ್ ಕೇಳ್ತಾರೆ. ಚೇಂಜಸ್ ಸರಿಯಾಗಿ ಈಗ ನೋಡಿ, ನಮ್ಮ ಕೊಡಗಲ್ಲಿ ಮಳೆಗಾಲ ಬಂದಾಗ ನಾವು ಕೊಡೆಗಳು, ಗಂಬೂಟ್ಸು, ಕೋಟ್ಸು, ಟೀಮಿಗೆ ಈ ಥರ ಇನ್ವೆಸ್ಟ್ಮೆಂಟು. ಬಿಸಿಲು ಬಂದಾಗ ಫ್ಯಾನ್ಸ್ ಬೇಕು, AC ಬೇಕು, ಇನ್ವೆಸ್ಟ್ಮೆಂಟ್ಸು. ಸೊ ಬಿಸ್ನೆಸ್ ವಿಲ್ ಆಸ್ಕ್ ಫಾರ್ ಇನ್ವೆಸ್ಟ್ಮೆಂಟು. ಬಟ್ ಈ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದಾಗ ಸಾಲಗಳು ಹಂಗೆ ಬೆಳೀತಾ ಇರುತ್ತೆ. ಸೊ ಐ ವುಡ್ ಸೇ ಇಂಪ್ರಾಪರ್ ಮನಿ ಮ್ಯಾನೇಜ್ಮೆಂಟು. ದಟ್ಸ್ ವೇರ್ ಲೈಫ್ ಗೆಟ್ಸ್ ಸ್ಕ್ರೂಡ್ ಅಪ್. ಆ್ಯಂಡ್ ದುಡ್ಡು ಅಂತ ಹೇಳೋದು ಒಂದು ಎನರ್ಜಿ, ಅದು ಫ್ಲೋ ಆಗ್ತಾ ಇರುತ್ತೆ. ಬಟ್ ಎಲ್ಲೊಂದು ಕಡೆ ಸಫೋಕೇಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ ಅಂತ ಹೇಳುವಾಗ ಸಫೋಕೇಟ್ ಆಗುತ್ತೆ. ಯಾರಿಗೂ ಈ ಕ್ಯಾಲ್ಕುಲೇಷನ್ ಯಾರಿಗೂ ಸಿಗಲ್ಲ. ದುಡ್ಡು ಏನು ಮಾಡಿದೆ, ಈಗ ಪೊಲೀಸ್ ಕರ್ಕೊಂಡೋಗ್ಬಿಟ್ಟು ಇಷ್ಟು ದುಡ್ಡು ಬಂತು, ಏನಾಯಿತು, ಏನು ಮಾಡಿದೆ ಅಂತ ಕೇಳಿದ್ರೆ ಯಾರಿಗೂ ಲೆಕ್ಕ ಕೊಡೋಕ್ಕಾಗಲ್ಲ. ದಟ್ಸ್ ದ ಪವರ್ ಆಫ್ ಎನರ್ಜಿ, ಲಕ್ಷ್ಮಿ ಅಂತ ಹೇಳ್ತಾರೆ. ಸೊ ಎಂಡ್ ಆಫ್ ಇಟ್ ಐ ವುಡ್ ಸೇ ಎಷ್ಟೋ 1000 ಜನರಿಗೆ ಕೆಲಸ ಕೊಟ್ಟಿದ್ದೀನಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಈಗ ಎಲ್ಲರೂ ಹೇಳ್ತಾರೆ, ರೆಸಾರ್ಟ್ ಓನರ್ ಅಂತ ಹೇಳಿದ್ರೆ, ರಿಟ್ರೀಟ್ ಓನರ್ ಅಂತ ಹೇಳಿದ್ರೆ ದುಡ್ಡು ಮಾಡ್ತಾನೆ ಅಂತ. ಹೊರಗಡೆ ನೋಡೋದಕ್ಕೆ ಬಹಳ ಕಲರ್ಫುಲ್ ಸಖತ್ತಾಗಿರುತ್ತೆ. ಬಟ್ ಆ ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಒಂದು ಎಲೆಕ್ಟ್ರಿಷಿಯನ್ನು, ಪ್ಲಂಬರು, ಗಾರೆಯವನು, ಪೇಂಟರು, ವೆಜಿಟೇಬಲ್ ಶಾಪು, ಫ್ರೂಟ್ಸ್ ಶಾಪು, ಎಲ್ಲರಿಗೆ ಇಟ್ಸ್ ಎ ಡಿವಿಷನ್. ಎಲ್ಲರಿಗೆ KB ಅವರು ನೋಡಿದ್ರೆ ಆ 100 ರೂಪಾಯಿನ ಟ್ರ್ಯಾಕ್ ಮಾಡೋಕೆ ಹೋದರೆ 1000 ಜನರಿಗೆ ಹೋಗಿರುತ್ತೆ ಅದು. ಸೊ ಹಂಗೆ ಹೋಗಿದೆ ದುಡ್ಡು. ಆ್ಯಕ್ಚುಲಿ ನಿಮ್ಮ ಕಾನ್ಸೆಪ್ಟ್ ಇದ್ದಿದ್ದು ನಮ್ಮ ಈ ಹಳ್ಳಿ ಲೈಫನ್ನು ಹೊರ ಜಗತ್ತಿಗೆ ತೋರಿಸ್ಬೇಕು ಅಂತಲ್ಲ, ನೇಚರ್ನ ತೋರಿಸ್ಬೇಕು, ನಮ್ಮ ಜೀವನ ಹೇಗಿರುತ್ತೆ ಅದನ್ನೇ ಹೊರಗಿಂದ ಗೆಸ್ಟ್ಗಳನ್ನ ಕರೆಸಿ ಅವ್ರಿಗೆ ತಿಳಿಸ್ಬೇಕು ಅನ್ನೋಂಥದ್ದು. ಆ ಥರ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ಕೆಲವು ಸತಿ ಹೇಳ್ತಾರಲ್ಲ, ನಾವು ಏನಾದರೂ ಒಂದು ಮಾಡಬೇಕಾದ್ರೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಮಾತ್ರ ತಗೊಳ್ಬೇಕು, ಬಾಕಿ ಇರೋ ಫೀಡ್ಬ್ಯಾಕ್ನ ತೆಗೆದು ಹಂಗೆ ಡಸ್ಟ್ಬಿನಿಗೆ ಹಾಕ್ಬಿಡ್ಬೇಕು ಅಂತ. ಸೊ ಅಲ್ಲಿ ನಾನು ಮಿಸ್ಟೇಕ್ ಮಾಡಿದೆ. ಈಗ ನಾನೊಂದು ತಪ್ಪು ಎಲ್ಲಿ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಒಂದು ಕೊಡಗಲ್ಲಿ ನಾವು ರ್ಯಾಂಕ್ 1 ಟ್ರಿಪ್ ಅಡ್ವೈಸರ್ ಆಲ್ರೆಡಿ ನಮ್ಮ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಇದೆ. 2 ಪೋರ್ಟಲಲ್ಲೂ ನಾವು ರ್ಯಾಂಕ್ 1. ದೊಡ್ಡ ದೊಡ್ಡ ರೆಸಾರ್ಟ್ಸೊಟ್ಟಿಗೆ ಕಾಂಪಿಟೇಷನು. 3-4 ವರ್ಷ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಅದು ಪೋಸ್ಟ್ ಹಾಕಿದೆ, 99.99% ಪಾಸಿಟಿವ್ ರಿವ್ಯೂಸು. ಜಸ್ಟ್ ಡೈಲ್ ಹೋಗಿ, ಇದು ಗೂಗಲ್ ಹೋಗಿ, ಎಲ್ಲ ಕಡೆ ಪಾಸಿಟಿವ್ ಫುಲ್ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕು ತಾನೆ. ಏನು ಮಾಡಿದೆ, ಆ 99.99% ಇದೆ, ಆ 0.1% ಯಾಕೆ ನಮಗೆ ಇಂಪ್ರೆಸ್ ಆಗ್ತಾ ಇಲ್ಲ, ಅವ್ರು ಯಾಕೆ ನಮ್ಮನ್ನ ಇಷ್ಟಪಡ್ತಾ ಇಲ್ಲ, ಅವ್ರು ಯಾಕೆ ನಮಗೆ ನೆಗೆಟಿವ್ ಆಗಿ ಆಗ್ತಾ ಇದ್ದಾರೆ, ಅವ್ರನ್ನ ಇಂಪ್ರೆಸ್ ಮಾಡುವ ಅಂತ ಅವರಿಂದ ಬಿದ್ದು ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿಸ್ದೆ. ಕರೆಂಟ್ ಹಾಕ್ಸಿ ಫಸ್ಟ್ ನಮ್ಮ 3 ವರ್ಷ ನಮ್ಮ ರೆಸಾರ್ಟಲ್ಲಿ ಕರೆಂಟೇ ಇಲ್ಲ. ನಾನು ವಿತೌಟ್ ಎಲೆಕ್ಟ್ರಿಸಿಟಿ ಓಡಿಸಿದ್ದು. ಸೊ ಕಾರಲ್ಲಿ ಚಾರ್ಜ್ ಮಾಡ್ತಾ ಇದೆ, 35 ಲ್ಯಾಂಟರ್ನ್ ಹಚ್ತಾ ಇದೆ. ಸೊ ಪ್ಲಾಂಟೇಷನ್ ಈಗಲೂ ಬೇರೆ ಕಡೆಯಿಂದ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಲ್ಯಾಂಟರ್ನ್ ವಾಕ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಮಾಡ್ಕೊಂಡು ಬಂದಾಗ ನನಗನ್ಸಿದ್ದು, ಈ 0.1% ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಂದು ಈ 99% ಏನಾಯಿತು, 95%ಗೆ ಬಿದ್ದುಬಿಡ್ತು. ಯಾಕಂದರೆ ನಾವು ಯಾವ್ರ ಮೇಲೆ ಫೋಕಸ್ ಮಾಡ್ತೀವಿ, ಅದೀಗ ಈ ಗಿಡದ ಮೇಲೆ ಫೋಕಸ್ ಮಾಡಿದ್ರೆ ಈ ಗಿಡ ಬೆಳೆಯುತ್ತೆ. ನಾನೇನು ಮಾಡಿದೆ, ಈ ಗಿಡ ಪರವಾಗಿಲ್ಲ ನಮ್ಮದೇ ಗಿಡ, ಈ ಬೆಳೆಯೋದಿರೋ ಇದ್ರ ಮೇಲೆ ಮುಳ್ಳು ಗಿಡದ ಮೇಲೆ ಫೋಕಸ್ ಮಾಡಿದೆ. ಸೊ ಅದು ಟ್ರಿಗರ್ ಆಯಿತು. ಐ ಥಿಂಕ್ ನಾವು ಐ ಆಮ್ ಬ್ಯಾಕ್ ಟು ಮೈ ರೂಟ್ಸು. ಯಾರು ನಮ್ಮನ್ನ ಇಷ್ಟಪಡ್ತಾರೆ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಯಾರು ಇಷ್ಟಪಡಲ್ಲ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಂತ. ಯಾಕಂದರೆ ಅವರು ಬೇಕು, ಗುಡ್, ಬ್ಯಾಡ್, ಅಗ್ಲಿ 3 ಜನರು ನಮ್ಮ ಲೈಫಲ್ಲಿ ಬೇಕು. ಹೇಳ್ತಾ ಇದ್ರೆ ಮಾತ್ರ ಸವಾಲುಗಳು ಬೇಕು. ಹಂಗೆ ನಾವು ಒಂದೇ ಫ್ಲೋಲ್ಲಿ ಹೋಗ್ತಾ ಇರ್ತೀವಿ ನಮ್ಮನ್ನ. ಬಟ್ ನಾನು ಒಂದೇ ಹೇಳೋದು, ನನಗೂ ತುಂಬ ಶೋ ಸ್ಟಾಪರ್ಸ್ ಇದ್ದರು ನನ್ನ ಕ್ರಿಟಿಸೈಸ್ ಮಾಡೋಕ್ಕೆ, ಸ್ಟಾಪ್ ಮಾಡೋಕ್ಕೆ. ನಿಜವಾಗ್ಲೂ ನಾನು ಫಸ್ಟ್ ಕ್ರೆಡಿಟ್ಸ್ ಯಾರಿಗೆ ಕೊಡ್ತೀನಿ ಗೊತ್ತಾ, ನಾವು ಬೆಳೆಯೋದಕ್ಕೆ ನನ್ನ ಯಾರು ಸ್ಟಾಪ್ ಮಾಡೋಕ್ಕೆ ನೋಡಿದ್ರು ಅವರೇ ನನ್ನ ನಿಜವಾಗ್ಲೂ
ನನ್ನ ಇನ್ಸ್ಪೈರ್ ಮಾಡಿದಂಥವ್ರು. ಯಾಕೆ ನಿನಗೆ ಭಜನ್ ಇದು ನೀನು ಮಾಡಬೇಡ, ನಿನಗೆ ಆಗಲ್ಲ ಅಂತ ಹೇಳಿದವ್ರನ್ನ ನನ್ನ ಚಾಲೆಂಜ್ ಮಾಡಿದ್ರು. ಬಟ್ ಯಾರು ಕೆಲವರು ಸಪೋರ್ಟ್ ಮಾಡಿದ್ರು, ಮಾಡು ಹೋಗು ಅಂತ. ದೇ ಆರ್ ಆಲ್ಸೋ ವೆರಿ ಗುಡ್ ಸೋಲ್. ಬಟ್ ಅವರು ಮೇ ಬಿ ಎಲ್ಲರೂ ಅವ್ರ ಥರ ಆಗಿಬಿಟ್ರೆ ನನಗೆ ಬೆಳೆಯೋಕ್ಕಾಗ್ತಾ ಇರಲಿಲ್ಲ ಅಂದ್ಕೊಳ್ತೀನಿ. ಯಾ, ನಿಮ್ಮ ಏರಿಳಿತದ ಆ ಸಕ್ಸಸ್ ಮಧ್ಯದಲ್ಲಿ, ಆ ಸಕ್ಸಸ್ ಸ್ಟೋರಿನ ನಾವು ತಿಳ್ಕೊಬೇಕು. ಆ ಮಧ್ಯದಲ್ಲಿ ನಿಮ್ಮದು ಜೀವನ, ಹೊಸ ಜೀವನ, ವೈವಾಹಿಕ ಜೀವನವನ್ನು ಶುರು ಮಾಡ್ತೀರಿ. ಯಾ, ಅದರ ಬಗ್ಗೆ ಮಾತಾಡೋಣ. ಯಾ, ನಿಮ್ಮ ವೈಫನ್ನು ಕೂಡ ಸೇರಿಸ್ಕೊಳ್ಳೋಣ ಟೀಮ್ ಜೊತೆ ನಮ್ಮ ಮಾತುಕತೆಯಲ್ಲಿ. ಯಾ, ಯಾ, ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೇವೆ. ನನಗೆ ಮದುವೆ ಆಗಲಿಕ್ಕೆಲ್ಲ ಇಂಟ್ರೆಸ್ಟು ಇರಲಿಲ್ಲ ಮುಂಚೆಯಿಂದನೂ. ಸೊ ಆಗ ನಮ್ಮ ಅಪ್ಪ ಅಮ್ಮ ಹೆದರ್ಕೊಂಡ್ಬಿಟ್ರು. ಮತ್ತು ನಮ್ಮಲ್ಲಿ ನಾವು ಹಂದಿನ ಒಂದು ವಿಷ್ಣು ಅವತಾರ ಆಗಿ ಪೂಜೆ ಮಾಡಿ, ನಮಗೆ ಮನೆ ದೇವರು, ಇವ್ರು ಅದನ್ನೇ ಊಟ ಮಾಡ್ತಾರೆ, ಹೆಂಗೆ ನಾನು ಮದುವೆನೇ ಮಾಡ್ಕೊಡೋ. ಕೊಡವ ಲ್ಯಾಂಗ್ವೇಜ್ ನಂಗೆ ನಿಜವಾಗ್ಲೂ ಇಟ್ ವಾಸ್ ಲೈಕ್ ಅ ಚೈನೀಸ್ ಲ್ಯಾಂಗ್ವೇಜೇ ಅಂತ ಫೀಲ್ ಆಗ್ತಿತ್ತು. ಕೇಂಬು, ñಂಡು, ಆ್ಯಂಡ್ ಆಕ್ಸ್ ಸೊ ಸ್ವಲ್ಪ ನೋಡೋಕೆ ಮಾಡೆಲ್ ಥರ ಇದ್ದಾರೆ. ಮಾಡೆಲ್ ಥರನಾ, ಆಯಿತು ಪರವಾಗಿಲ್ಲ ಕರ್ಸಿ ಅಂತ. ಓಕೆ, ಮಾಡೆಲ್ ಥರಲ್ಲ, ಮಾಡೆಲ್. ಓಕೆ.